ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘ ನೂತನ ತಾಲೂಕಾ ಘಟಕ ತಾವರಗೇರ ಪಟ್ಟಣದಲ್ಲಿ ಉದ್ಘಾಟನಾ ಸಮಾರಂಭ ಅತಿ ವಿಜೃಂಭಣೆಯಿಂದ ಪ್ರಾರಂಭವಾಯಿತು. ಪರಮಪೂಜ್ಯ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಆರೋಢ ಜ್ಯೋತಿ ಆಶ್ರಮ ತಾವರಗೇರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ನಾರಾಯಣಗೌಡ ಮದಿಕೇರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉದ್ಘಾಟಕರಾಗಿ ಶ್ರೀಮತಿ ಸುಧಾಸಿ ಗದಗ ಕೊಪ್ಪಳ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಶ್ರೀ ಶಿವಕುಮಾರಗೌಡ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ರವರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಶ್ರೀ ಶಿವಕುಮಾರ ಗೌಡರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಸರಕಾರಿಗಳು ಕಾರ್ಮಿಕರು ಮತ್ತು ಅವರ ಕುಟುಂಬದ ಹಿತದೃಷ್ಟಿಯಿಂದ ಸಾಕಷ್ಟು ಸೌಲಭ್ಯ ಹೊಸದಾಗಿ ಜಾರಿಗೆ ತರುತ್ತಿದ್ದು ಅವುಗಳೆಡೆಗೆ ಕಾರ್ಮಿಕರು ಸೌಲಭ್ಯ ಪಡೆದುಕೊಂಡು ಹಾರ್ದಿಕ ಸಂಕಷ್ಟದಿಂದ ಪಾರಾಗಬೇಕೆಂದು ಶ್ರಮಜೀವಿ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಬೃಹತ್ ಸಂಘಟನೆಯ ವಿಭಾಗೀಯ ಅಧ್ಯಕ್ಷ ಶ್ರೀ ಶಿವಕುಮಾರ್ ಗೌಡ ಹೇಳಿದರು. ನೂತನ ಕಾರ್ಮಿಕರಿಗೆ ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. 250ಕ್ಕೂ ಹೆಚ್ಚು ಕಾರ್ಮಿಕರು ಪಾಲ್ಗೊಂಡು ಸಂಘದ ಬೆಳವಣಿಗೆ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ರಮೇಶ ತಿಮ್ಮಾಪುರ ಅಧ್ಯಕ್ಷರು, ಆನಂದ ಬಡಿಗೇರ ಉಪಾಧ್ಯಕ್ಷರು, ಶ್ರೀಮತಿ ರಶ್ಮಿ ಚೌಹಾನ ಸಾಕಾಧಿಕಾರಿಗಳು, ಚಂದ್ರಪ್ಪ ಎಚ್ಪಿಎಸ್ಐ, ಮಹೇಶ ಅಂಗಡಿ ಮುಖ್ಯ ಅಧಿಕಾರಿಗಳು, ವಿರುಪಣ್ಣ ನಲತವಾಡ, ಅಮರೇಶ ಚಲವಾದಿ, ಹನುಮೇಶಗೌಡ ಮಡಿಕೇರಿ, ಜಿಲಾನ್ ಸಾಬ್ ಮೇಸ್ತ್ರಿ, ವೆಂಕಟೇಶ ದರೋಜ ಇಂಜಿನಿಯರ್ ಹಾಗೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಳಿದ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ
ಮೆಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬದುಕಿದು ಜಟಕ
ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಸಂಘದ ನೀತಿ ನಿಯಮಗಳಿಗೆ ಬದ್ಧರಾಗಿ ಸಂಘದ ಹಿತಕ್ಕಾಗಿ ಮತ್ತು ನಮ್ಮ ಸಂಘದ ಗೌರವಕ್ಕಾಗಿ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕತೆ ಇಂದ ನಿರ್ವಹಿಸುತ್ತೇನೆಂದು ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ತಾಲೂಕು ಘಟಕ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಗ್ರೂಪ್ ತಾವರಗೇರ ಈ ನೂತನ ದೇವಾದಿ ದೇವತೆಗಳೇ ಕಾಪಾಡಿದಂತ ಸ್ವಾಮಿ, ನಂಬಿದ ಮನೆಯಲ್ಲಿ ನಲಿವ ನಿಜ ದೈವ ನೀನೇ ಸ್ವಾಮಿ. ದೇವ ಹರೇಶ್ವರ ಎಲ್ಲರನ್ನು ಕಾಪಾಡುವ. ಸಿರಿತನದ ಸಿರಿಯಾಕೆ ಬಡತನದ ಬೇರೆಯ ತಾಳೆ, ನಿನ್ನ ಪಾದ ಸೇವೆಗೆಂದೇ ಮುಡಿಪಾಯ್ತು ನನ್ನಿ ಮಾಳೆ. ನಾ ಮಾಡಿದಂತ ಪಾಪ ಪರಿಹರಿಸು ದೇವಾ, ನಾ ಮಾಡಿದಂತ ಪಾಪ ಪರಿಹರಿಸು ಮಹಾದೇವ. ಈ ದಾಸನ ಮೇಲೆ ಮುನಿಸೇತಕ್ಕೆ ನೀ ಹರಸದೆ ಬದುಕು ನನಗೇತಕ್ಕೆ. ಮಾದೇಶ್ವರ ದಯಪಾಲದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕಲ್ಲಿದೆ. ವೆಂಕಟೇಶ್ವರ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘ ತಾಲೂಕು ಘಟಕ ಕಾವಲಗಿರಿಯಲ್ಲಾಗಿದ್ದ ಎಲ್ಲ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ನನ್ನಿಂದ ಶುಭಾಶಯಗಳು. ಆಮೇಲೆ ಇದು ಸಂಘ ಮುಂದುವರಿಲಿ, ಆಮೇಲೆ ನಿಜವಾದ ಕಟ್ಟಡ ಕಾರ್ಮಿಕರೇ ಇದರಲ್ಲಿ ಇರ್ಲಿ ಅನ್ನೋದು ನನ್ನ ಆಶಯ. ಯಾಕಂದ್ರೆ ಕಟ್ಟಡ ಕಾರ್ಮಿಕರಿಗೆ ನಕಲಿ ಕಾರ್ಡ್ ಇದ್ದವರೆಲ್ಲ ಹಾಕ್ಬೇಡ್ರಿ, ಇದರಿಂದ ಈಗ ಹೊಸ ಸಂಘ ಆಗತ್ತೆ. ಇದರಲ್ಲಿ ನಿಜವಾದ ಕಟ್ಟಡ ಕಾರ್ಮಿಕರು ಇರ್ಲಿ ಅನ್ನೋದು ನನ್ನ ಆಶಯ. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘ ತಾಲೂಕು ಘಟಕ ತಾವರಗೇರ ಯಾರ್ಯಾರು ಇದರಲ್ಲಿದ್ದೀರಲ್ಲ ಅವರೆಲ್ಲರಿಗೂ ಈ ಶುಭಾಶಯಗಳನ್ನ ಹೇಳ್ತೀನಿ. ತಾವರಗೇರ ತಾಲೂಕು ಘಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಮಿಕ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಸುಧಾ ಮೇಡಮ್ ಅವರು, ಅದೇ ರೀತಿಯಾಗಿ ಕಾರ್ಮಿಕ ನಿರೀಕ್ಷಕರಾಗಿರ್ತಕ್ಕಂಥ ನಿವೇದಿತಾ ಮೇಡಮ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದು ಇವತ್ತು ಉದ್ಘಾಟನೆ ಮಾಡೋದ್ರ ಮುಖಾಂತರ ಕಾರ್ಮಿಕರಿಗೆ ಹಿತನುಡಿಗಳನ್ನು ನುಡಿದ್ರು. ಈಗ ಇಲ್ಲಿ ಏನಂತಂದರೆ ಇವತ್ತು ಸಂಘಟನೆಗಳು ಯಾವ ಥರ ಇರಬೇಕು ಅಂತಂದರೆ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಒದಗಿಸ್ಕೊಡುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿದಾಗ ಕಾರ್ಮಿಕರಂದರೆ ಇಲ್ಲಿ ನಮ್ಮಲ್ಲಿ ಕಾರ್ಮಿಕರು ಏನಾಗಿರ್ತಾರೆ ಅಂದರೆ ಭಾಳಷ್ಟು ಬಡ ಜನರೇ ಎಲ್ಲರೂ, ಅವರಿಗೆ ಭಾಳಷ್ಟು ಮೂಲಭೂತ ಸೌಕರ್ಯಗಳು ಸರ್ಕಾರ ಮಾಡಿಕೊಡ್ತಾ ಇದೆ. ಅದನ್ನು ಯಾವ ಥರ ಪಡ್ಕೋಬೇಕು ಅನ್ನೋದು ಭಾಳಷ್ಟು ಸಮಸ್ಯೆ ಆಗಿದೆ. ಆ ಸಂಘಟನೆಗಳ ಮುಖಾಂತರ ಕಾರ್ಮಿಕರಿಗೆ ನಾವು ಅರಿವು ಮೂಡಿಸಿ ಆ ಕಾನೂನಿಂದ ಆಮೇಲೆ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡುವಂಥ ಕೆಲಸ ಸಂಘಟನೆಗಳು ಮಾಡಿದಾಗ ನಮಗೆ ಅಧಿಕಾರಿಗಳ ಸಪೋರ್ಟಿಂದ ನಿಮಗೆಲ್ಲ ಸಿಗತಕ್ಕಂಥ ಬೆನಿಫಿಟ್ಸ್ ಏನಿರ್ತಾವಲ್ಲ, ಸಾಕಷ್ಟು ಬೆನಿಫಿಟ್ಗಳಿವೆ. ಅವೆಲ್ಲ ಸಿಗಬೇಕಂತಂದರೆ ಮೊದಲನೇ ಕಾರ್ಮಿಕ ಸಂಘಟನೆಗಳು ಮಾಹಿತಿ ಕೊಡಬೇಕು. ತದನಂತರ ಅಧಿಕಾರಿಗಳನ್ನು ಭೇಟಿಯಾದಾಗ ನಿಮಗೆ ಸಿಗುವಂಥ ಸ್ಕಾಲರ್ಶಿಪ್ ಆಗಿರ್ಬೋದು, ಮದುವೆ ಧನ ಸಹಾಯ ಆಗಿರ್ಬೋದು, ಸಾಕಷ್ಟು ಧನ ಸಹಾಯಗಳಿದ್ದಾವೆ. ಮೊನ್ನೆ ನಿಮಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ಸಂತೋಷ್ ಲಾಡ್ ಅವರು ಸಹಜ ಮರಣಕ್ಕೆ 1.5 ಲಕ್ಷ ಮಾಡಿದ್ರು. ನೋಡಿರಿ, ನಮ್ಮ ಕಾರ್ಮಿಕರಿಗೆ ಇವತ್ತು 1.5 ಲಕ್ಷ ಸಹಜ ಮರಣ ಅಂತಂದರೆ ಮೊದಲು 75,000 ಇದ್ದ 1.5 ಲಕ್ಷ ಮಾಡಿಕೊಟ್ರು. ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಆ ಮನೆಯಲ್ಲಿ ಒಂದು ತೊಂದರೆಯಲ್ಲಿರ್ತಕ್ಕಂಥ ಫ್ಯಾಮಿಲಿಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಕೆಲಸ. ಅದಾದ ನಂತರ ಆಕ್ಸಿಡೆಂಟಲ್ ಬೆನಿಫಿಟ್ಟು 5 ಲಕ್ಷ ಇತ್ತು, ಈಗ 8 ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಸೊ ಏನಂತಂದರೆ ನಮ್ಮ ಕಾರ್ಮಿಕರು ಹೆಚ್ಚು ಕಮ್ಮಿ ಇದರಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬಿಂಗ್ ಭಾಳಷ್ಟು ಡೇಂಜರಸ್ ಕೆಲಸ ಇದೆ. ಭಾಳ ನಮ್ಮ ಕಟ್ಟಡ ಕಾರ್ಮಿಕರಲ್ಲಿ ಭಾಳಷ್ಟು ಡೇಂಜರಸ್ ಕೆಲಸ ಅಂತಂದರೆ ಎಲೆಕ್ಟ್ರಿಷಿಯನ್ದು. ಯಾಕಂದರೆ ಯಾವಾಗಲೂ ಕರೆಂಟ್ ಜೊತೆ ಕೆಲಸ ಮಾಡ್ತಾರೆ. ಯಾಕಂದರೆ ಆಯತಪ್ಪಿ ಯಾವಾಗಾದರೂ ಬೈ ಮಿಸ್ಟೇಕಾಗಿ ಏನಾದರೂ ಅನಾಹುತ ಆಯ್ತು ಅಂತಂದರೆ ಅಂಥ ಫ್ಯಾಮಿಲಿಗೆ 8 ಲಕ್ಷ ಸಹಾಯಧನವನ್ನು ಕಾರ್ಮಿಕ ಇಲಾಖೆಯಿಂದ ಸರ್ಕಾರ ಕೊಡ್ತಾ ಇದೆ. ಸೊ ಇದೊಂದು ನಮಗೆ ಭಾಳ ಖುಷಿ ವಿಷಯ. ದಯವಿಟ್ಟು ಎಲ್ಲರೂ ಕೂಡ
ನೈಜ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇದ್ದೀರಿ ಪ್ರತಿಯೊಬ್ಬರು ಕೂಡ ಕಾರ್ಡ್ ಮಾಡಿಸ್ಕೊಂಡು ತಮ್ಮ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೋಬೇಕನ್ನೋದೇ ನಮ್ಮ ಆಶಯ. ಎಲ್ಲ ಈ ಒಂದು ತಾವರೆಕೆರೆ ಸಂಘಟನೆಗೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಆಗುತ್ತೆ ಅಷ್ಟು ಒಳಿತನ್ನು ಮಾಡ್ತಾ ಬಂದಿದ್ದಾರೆ ಅಂತ ಸುಧಾ ಅಮ್ಮನವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾಗಿ ಚಪ್ಪಾಳೆ ಬರಬೇಕು. ಅವರಿಗೆ ನಮ್ಮೆಲ್ಲ ಕಾರ್ಮಿಕರು ಸೇರಿಕೊಂಡು ಅಂದರೆ ತಾವರೆಕೆರೆ ಘಟಕದ ಕಾರ್ಮಿಕರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರು ಸೇರಿ ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಮಗನೇ, ಎಲ್ಲರೂ ನೀವು ನನ್ನ ಮಕ್ಕಳೇ. ಯಾಕಂದ್ರೆ ನಾನು ಇಲಾಖೆಯಲ್ಲಿ ಅಮ್ಮನಾಗೇ ಇರ್ತೀನಿ ಯಾವಾಗೂ. ಯಾಕಂದ್ರೆ ನನ್ನ ಆಫೀಸಿಂದ ಹಿಡ್ಕೊಂಡು ನಾನು ಇಲಾಖೆ ಕೆಲಸ ಮಾಡೋದೆಲ್ಲ ನನ್ನ ಮಕ್ಕಳ ಕೆಲಸನೇ. ನನ್ನ ಮಕ್ಕಳು ಒಳ್ಳೆಯವರಾಗಿರ್ಬೇಕು, ನಿಜವಾದ ಕಾರ್ಮಿಕರಾಗಿರ್ಬೇಕು, ನನ್ನ ಆಸೆ. ಯಾಕಂದ್ರೆ ನೋಡ್ರಿ, ಯಾಕಂದ್ರೆ ನೀವಲ್ಲೇ ನಾನು ನಮ್ಮದು ಕಟ್ಟಡ ಕಾರ್ಮಿಕರು ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿ ಬಂದಿದ್ದೆ ನಮಗೆ 2006. 2006ದಾಗ ಬಂದ್ಕೂಳೆ ನಾವೇನು ಮಾಡಿದ್ವಿ, ಅವು ಕಟ್ಟಡ ಕಾರ್ಮಿಕರು ಯಾರೂ ಇದ್ದಿದ್ದಿಲ್ಲ. ನಾನು ಫಸ್ಟ್ ಇನ್ಸ್ಪೆಕ್ಟರ್ ಅಂತ ಅಪಾಯಿಂಟ್ ಆದಾಗ ಗದಗಲ್ಲಿ 2000 ಪಾವತಿಸಿ ದಂಡ ತಪ್ಪಿಸಿ, ಅದರಿಂದನೇ ನಿಮಗೆಲ್ಲ ಬರೋದು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಆ ಬೋರ್ಡ್ ನೋಡಲಿಲ್ಲ ನೀವು, ಅದರಿಂದನೇ ನಿಮ್ಗೆಲ್ಲರಿಗೂ ಬೆನಿಫಿಟ್ ಬರ್ತದೆ. ಆ ಬೆನಿಫಿಟ್ ತಗೋಬೇಕಂದ್ರೆ ಅದಕ್ಕೆ ನಿಜವಾದ ಕಟ್ಟಡ ಕಾರ್ಮಿಕರು ಇರ್ಬೇಕಂತ ನಾನು ಹೇಳ್ಕೊತೀನಿ. ಈಗ ಶಿವಕುಮಾರ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಶಿವಕುಮಾರ್ ಈಗ ನಿಮ್ಮಲ್ಲಿ ಬರೀ ಗಂಗಾವತಿಗಷ್ಟ ಸೀಮಿತ ಅನ್ಕೊಂಡಿದ್ರಿ. ನಿಮ್ಗೆ ಈಗ ರಾಜ್ಯಾದ್ಯಂತ ಶಿವಕುಮಾರ್ ಆಗ್ಬಿಟ್ರೆ ಈಗ ತಾಯಿಗೆ ಮಗ ಸಿಗಲ್ಲ ಆಮೇಲೆ ಹಿರಿಯರಾದ ಬಾಬು ಮಿಸ್ತ್ರಿ ಅವರು, ಅವ್ರ ಕಾರಟಗಿ ಒಳಗ ಅವ್ರದ್ದು ಒಂದು ಸಂಘ ಅದ. ಅವರು ದೊಡ್ಡ ವ್ಯಕ್ತಿನ. ಯಾಕಂದ್ರೆ ಹೇಳೋದು ಗೊತ್ತಾ, ನಾನು ಬೇರೆ ಊರಿಂದ ಬಂದು ನಿಮ್ಮನೆ ಕೆಲಸ ಮಾಡ್ತೇನಂದ್ರೆ ಅದಕ್ಕೆ ನೀವೆಲ್ಲರೂ ನನಗೆ ಸಾಥ್ ಕೊಡ್ತೀರಂದ್ರೆ ನಾನು ಇಷ್ಟು ದಿನ ಕೆಲಸ ಮಾಡತ್ತೇನೆ, ನನಗೂ ಹೆಮ್ಮೆ, ನಿಮಗೂ ಹೆಮ್ಮೆ ಅದನ್ನು ಹೇಳ್ತೀನಿ. ಆಮೇಲೆ ಅಂಬರೀಷ್ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ನಾನು ಗದಗ್ನಾಗ ಕೆಲಸ ಮಾಡ್ಬೇಕಿಂದ್ರೆ ಅಂಬರೀಷ್ ನನಗೆ ಪರಿಚಯ. ಆಮೇಲೆ ಮಹೇಶನ್ ಬಗ್ಗೆ, ಮಹೇಶನು ನಾನು ಅವರು ಒಂದು ಸಂಘದ ಇದಾದ ಅಧ್ಯಕ್ಷರಿದ್ದಾರೆ. ಆಮೇಲೆ ನಮ್ಮ ಇನ್ಸ್ಪೆಕ್ಟ್ರು ಮತ್ತೆ ಅಧ್ಯಕ್ಷ. ಆಮೇಲೆ ನಿಮ್ದು ಹೊಸದು ಇದೆಲ್ಲ ಇಲೆಕ್ಟ್ರಿಕಲ್ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಇದು ಎಷ್ಟು ಇರುತ್ತೆ ಕಟ್ಟಡ ಕಾರ್ಮಿಕರು ಹೀಗೆ ಇದೆ ಅಂದರೆ, ಈ ಅಸಂಘಟಿತ ಕಾರ್ಮಿಕರು ಯಾವಾಗ ಇರ್ತಾರೆ ಅಂತಂದರೆ ಅವರಿಗೆ ಎಲ್ಲರೂ ಒಂದು ಕಡೆ ಸೇರ್ಕೊಂಡಾಗ ಮಾತ್ರ ನಿಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೋಂದಣಿ ಆಗಿರಬೇಕು. ಆಮೇಲೆ ಅದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಾವು ಲಾಸ್ಟ್ ಟೈಮ್ ಒಂದು 5-6 ತಿಂಗಳ ನಮ್ಮ ಪಟ್ಟಣ ಪಂಚಾಯತಿಂದ ಎಲ್ಲ ಈ ಗೂಡ್ಸ್ ಡ್ರೈವರ್ಸ್ಗೆ ಒಂದು ಇಲ್ಲಿ ಇದೇ ಇದರಲ್ಲಿ ಇದನ್ನು ಅಸಂಘಟಿತ ವಲಯದಲ್ಲಿ ಯಾಕೆ ನಾವು ಇದು ಪ್ರಾಮುಖ್ಯತೆ ಕೊಡ್ಬೇಕಂತಂದರೆ, ನಿಮ್ಮ ಮೇಲೆ ನಂಬ್ಕೊಂಡಿರ್ತಕ್ಕಂಥ ಮನೆ ಕುಟುಂಬ ಇರುತ್ತೆ, ನಿಮ್ಮ ಹೆಣ್ಣು ಶ್ರೀಮಂತಿಯವರು ಇರ್ತಾರೆ, ಮಕ್ಕಳು ಇರ್ತಾರೆ, ಅವ್ರಿಗೆ ವಿದ್ಯಾಭ್ಯಾಸ ಬೇಕಾಗಿರುತ್ತೆ. ನೀವು ಈಗ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಹೀಗಾಗಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು, ವಿಮೆ ಇರ್ಬೋದು, ಆಮೇಲೆ ಹಾಸ್ಪಿಟ್ಲ್ ಖರ್ಚು ಇರ್ಬೋದು, ಆಮೇಲೆ ಈ ಮದುವೆ, ಪ್ರಮುಖ ಶೈಕ್ಷಣಿಕ ಸಹಾಯಧನ, ಇಂಥವೆಲ್ಲ ತಗೋಬೇಕಾದಾಗ ನೀವು ಸಂಘಟಿತರಾಗಿ ಹೋರಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ರಿಜಿಸ್ಟ್ರೇಷನ್ ಅಥವಾ ಯಾವುದೇ ಥರ ಆಗಿದ್ದಿಲ್ಲ. ಅಲ್ಲಿಂದ ಸಂಘದ ಸದಸ್ಯರು ಬರೀ ಅವಾಗ 20-22 ಜನ ಅಷ್ಟೇ ಇದ್ವಿ. ಅವಾಗ ಅದು ಆದರೆ ಇದ್ವಿ, ಅಧ್ಯಕ್ಷರು, ಕಾರ್ಯದರ್ಶಿ ಇದ್ವಿ. ಆದರೆ ರಿಜಿಸ್ಟ್ರೇಷನ್ ಇದ್ದಿದ್ದಿಲ್ಲ. ಅಲ್ಲಿಂದ ಎಲ್ಲ ಥರದ ಕಾರ್ಮಿಕರಿಗೆ ಅನುಕೂಲ ಇದು ಮಾಡಿದ್ವಿ. ಈ ವರ್ಷ 52 ಜನ ನಮ್ಮ ಮೆಂಬರ್ ಆದರು. ಎಲ್ಲ ಯುವಕರು ಮಾಡೋಣ ಅಂದಿಂದ ಈಗ 2 ತಿಂಗಳಿಂದ ನಮ್ಮ ಅಂಬರೀಷ್ ಮತ್ತು ಜಿಲಾನ್ ಮಿಸ್ತ್ರಿ ಅವ್ರ ನಮ್ಮ ಮಾರ್ಗದರ್ಶನ ಮೇರೆಗೆ ನಮ್ಮ ಇವರು ಸಂಗಮೇಶ್ ಸರ್ ಹತ್ರ ಹೋದ್ವಿ. ಅವ್ರ ಮಾರ್ಗದರ್ಶನದಿಂದ ಮತ್ತೆ ಅವ್ರ ಐಡಿ ಒಳಗೆ ನಾವೀಗ ನಮ್ಮ ತಾಲೂಕು ಘಟಕವನ್ನು ಮಾಡ್ಕೊಂಡಿದ್ದೀವಿ. ಇದೆಲ್ಲ ನಮ್ಮ ಸಂಘದ ಕುರಿತು ನನ್ನ ಅನಿಸಿಕೆ. ಸಂಘ ಮಾಡಿದ ವರ್ಷ ಈ ಸಂಘನೂ ಆ ಥರ ಇವತ್ತು ನಾವು ದೇವ್ರಿಗೆ ಹೋಗೋದು, ನಮ್ಗೆ ಪರಿಚಯ ಇರ್ತಾರೆ, ಯಾರು ನಮಗೆ ಇಲ್ಲ ಇಬ್ಬರು ಒಂಥರ ಕೆಲಸ ಚಲೋ ಮಾಡ್ತಾರೆ ಅಂತಂದು ಹೇಳ್ತಾರೆ, ನಾವು ಅಲ್ಲಿಂದ ಮಾಡ್ತಿರ್ತೀವಿ. ಅಂಥವೆಲ್ಲ ಯಾರೂ ಬಯಸ್ಕರ ಆಗ್ಬಾರ್ದು. ಆಮೇಲೆ ಮೊದಲನೇದಾಗಿ ಓನರ್ಗೆ ಸ್ಪಂದನೆ ಇರಬೇಕು. ನಿಮ್ಗೆ ನಾವು ಸಂಘಟನೆ ಮಾಡಿಬಿಡ್ತೀವಿ, ಆ ಓನರ್ಗೆ ನಾವು ಹೋಗಿ ನಮ್ಮ ಸಂಘದಿಂದ ಒಂದು ಭಾರ ಹಾಕಬೇಕು, ಅವ್ರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅನ್ನೋ ಮನೋಭಾವನೆ ಬಂದಿದೆ. ಇದು ಜೀವನ ಉಳಿಸೋಕೆ ಒಂದು ಉದ್ಯೋಗ ಪ್ರತಿಯೊಬ್ಬರಿಗೆ. ಮೊನ್ನೆ ನಾನು ಸಂಘಟನೆ ಮಾಡ್ತಾರೆ, ಆದರೆ ನಡುವೆ ಕಟ್ಟೋಗಿ ಭಾಳ ಅದಕ್ಕೆ ಯಾವುದೇ ರೀತಿಯಿಂದ ನಿಮ್ಮಲ್ಲಿ ತೊಂದರೆ ಆಗಬಾರ್ದು, ಸಮಸ್ಯೆಗಳು ಆಗಬಾರ್ದು. ಏನೇ ಇದ್ರು ಕೂಡ ಮುಂದೆ ಮಾತಾಡಿ ಸಮಸ್ಯೆ ಹೆಂಗೈತಿ ಇಲ್ಲ ಅಂತ. ಯಾವುದೇ ಕೆಲಸ ಮಾಡಿದ್ರೆ ಫಸ್ಟ್ ನೀವು ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಬಿಲ್ಡಿಂಗ್ ಓನರ್ಗಳು ರೇಟ್ ಫಿಕ್ಸ್ ಮಾಡ್ತಾರೆ.
ನೀವು ರೇಟ್ ತಗೊಂಡೆ ನೀವು ರೇಟೇ ತಗೊಂಡು ಅದು ಹಂಗೆಲ್ಲ ಮಾಡಬೇಡ್ರಿ. ನಾಳೆ ನಿಮ್ಮ ಸಂಘ ಐತೆ, ನೀವು ಏನು ರೇಟ್ ಫಿಕ್ಸ್ ಮಾಡ್ತೀರಿ ಅದೇ ಫಿಕ್ಸ್ ಇರಲಿ. ಅದಕ್ಕೆಲ್ಲ ಯಾವಾಗ ಗೊತ್ತಾಯ್ತು. ಆಮೇಲೆ ಕಾರ್ಮಿಕ ಇಲಾಖೆ ಈಗ ಅಂದರೆ ಈಗ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಸಂತೋಷ್ ಲಾಡ್ ಮಂತ್ರಿ ಆದಮೇಲೆ ಅತಿ ಹೆಚ್ಚು ಜನಪ್ರಿಯ ಆಗಿದೆ. ಹೆಂಗಂದ್ರೆ ಸಂತೋಷ್ ಲಾಡ್ ಎಲ್ಲೇ ಹೋದರೂ ಕೂಡ ಕಾರ್ಮಿಕರಿಗೋಸ್ಕರ ಒಳ್ಳೆ ಇದು ಸ್ಕೀಮ್ ತೆಗಿತಾನೆ. ಸಂತೋಷ್ ಲಾಡ್ ಬಂದಮೇಲೆ ಗೊತ್ತಾಯಿತು ಕಾರ್ಮಿಕರಿಗೆ ಎಷ್ಟು ದುಡ್ಡು ಐತಿ ಅಥವಾ ಇಷ್ಟು ಇದೆ ಅಂತ. ಸಂತೋಷ್ ಲಾಡ್ ಪರಿಶ್ರಮದಿಂದ ಇವತ್ತು ಕಾರ್ಮಿಕ ಇಲಾಖೆ ಒಂದು ಅತ್ಯುನ್ನತ ನಡೆದಿದೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಕಾರ್ಮಿಕ ಮಿನಿಸ್ಟರ್ ಯಾರು ಕೇಳ್ತಾ ಇದ್ದಿಲ್ಲ ಅಂತ ಪರಿಸ್ಥಿತಿ. ಸಂತೋಷ್ ಲಾಡ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದಕ್ಕೆ ಎಲೆಕ್ಟ್ರಿಕ್ ಫರ್ನಿಂಗ್ ಯಾರೇ ನಿಮಗೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ ಕೆಲಸ, ಆಸೆ ಕೊಟ್ಟು ಜಾಸ್ತಿ ಆಗಬಾರ್ದು. ಯಾಕಂದ್ರೆ ಆ ಮನೆ ಉಪಯೋಗ ಮಾಡಿದಂತ ನಿಮ್ದು ರೇಟ್ ಇರಲ್ಲ. ಆ ಫ್ಲಮ್ಮಿಗೆ ಏನು ಬಾತ್ರೂಮ್ ಕಟ್ಟಿದ್ರೆ ನೀರು ಇರಲ್ಲ. ಅದಕ್ಕೆ ನಿಮಗೆ ಆಸೆ ಕೊಡ್ರಿ ಬೇಡಲ್ಲ. ಅದ್ರ ನಿಮಗೇನು ಜಾಸ್ತಿ ಕೆಲಸ ಮಾಡಿ ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ನಿಮ್ಮ ಸ್ನೇಹಿತರು ಕೊಡ್ರಿ, ನಿಮ್ಮ ಆತ್ಮೀಯರು ಕೊಡ್ರಿ. ಅದಕ್ಕೆ ಯಾವುದೇ ಕೆಲಸ ಮಾಡಿರಿ ಒಳ್ಳೆಯದು ಆ್ಯಕ್ಚುಲಿ. ಸೊ ಆ ಥರ ಏನಾದರೂ ಏನಪ್ಪ ಅಂದರೆ ನೀವು ಎಲ್ಲ ಎಷ್ಟು ಜನ ಸಂಘದ ಮೆಂಬರ್ ಇದ್ರಿ ಎಲ್ಲಾದರೂ ಸೇರಿಸಿ ಸಂಘದಿಂದ ಗ್ರೂಪ್ ಇನ್ಸೂರೆನ್ಸ್ ಸ್ಕೀಮ್ ಏನಾದರೂ ಮಾಡ್ಕೊಂಡ್ರಿ ಅಂದರೆ ಯಾರಾದರೂ ಆ ಥರ ಇದಾದಾಗ ಜನರಲ್ ಇನ್ಸೂರೆನ್ಸ್ ಸ್ಕೀಮಲ್ಲಿ ನಿಮಗೆ ಅವ್ರಿಗೆ ಏನಾದರೂ ಕೊಡೋದು ನೀವು ಕೈಯಿಂದ ಕೊಡೋದು ಅಥವಾ ಸಂಘದ ಕೊಡೋ ಅವಶ್ಯಕತೆ ಬರೋಂಗಿಲ್ಲ. ಸೊ ಅಂಥದ್ದೇನಾದರೂ ಒಂದು ಏನಾದರೂ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ಸಂಘದ ಸದಸ್ಯರಲ್ಲಿ ಎಸ್ಪೆಷಲಿ ಅವ್ರನ್ನೇ ನಂಬಿರುವಂಥ ಕುಟುಂಬಸ್ಥರಿಗೆ ಏನಪ್ಪ ಸ್ವಲ್ಪ ಎಲ್ಲ ಅನುಕೂಲ. ಕೆಲಸ ಮಾಡುವಾಗೂ ಕಾರ್ಯನಿರತರಾಗಿದ್ದಾಗ ಅಥವಾ ಕಾರ್ಯನಿರತರ ಆಗದೇ ಇರೋ ಸಮಯದಲ್ಲೂ ಆ ಥರ ತೀರ್ಕೊಂಡಾಗ ಸಂಘದಿಂದ ಏನಾದರೂ ಕೊಡ ಮಾಡೋಕೆ ಏನಪ್ಪ ಅಂದರೆ ಅದೇ ಸರ್ಕಾರದ ಭಾಳ ಚೆಂದಾಗಿ ಅದ್ರ ಬಗ್ಗೆ ಹೇಳಿದಾರೆ ಅನ್ಸುತ್ತೆ ಗಣೇಶ್ ಮಟ್ಟಿಗೆ. ಸಂಘ ಆಗಿದೆ ಅಂತಂದು ಹೇಳಿ ಏನಾದರೂ ಕೆಲಸ ಹೆಚ್ಚು ಕಡಿಮೆ ಆಗಿ ಆಮೇಲೆ ಏನಪ್ಪ ಅಂದರೆ ಸಂಘದ ಹತ್ರ ಹೋಗಿ ನಮ್ಮ ಕೆಲಸ ಅದಾಗಿತ್ತು ಇದಾಗಿತ್ತು. ಈಗ ಆಲ್ರೆಡಿ ರೀಸೆಂಟಾಗಿ ಒಂದು ಈ ಕಟ್ಟಡ ಕಾರ್ಮಿಕರ ಸಂಘದ ಒಂದು ಕಂಪ್ಲೇಂಟ್ ಬಂದಿದ್ದು ಒಳ್ಳೆ ಒಂದು ಕಡೆ ಒಬ್ಬಳೆ ಹೆಂಗಸು ಗಂಡ ಹಾಸಿಗಿಡ್ದಾನ ಕೆಲಸ ಮಾಡಕತ್ತಾರ ಹುಡುಗರು. ಅವ್ರಿಗೆ ಕೆಲಸನೇ ಗೊತ್ತಿಲ್ಲ, ಮೊದಲೇ ಸರಿ ಮನೆ ಕಟ್ಟಕತ್ತಾರ. ಅವ್ರಿಗೆ ವೈರಿಂಗ್ ಲೇಟಾಗಿ ಬರ್ತಾನೆ ಎದಕ್ಕೆ ಬರ್ತಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲೋ ಕಡೆ ಕೆಲಸ ಇಡ್ತಾರೆ, ಇವತ್ತು ಬರ್ತಾನೆ ನಾಳೆ ಲೇಟ್ ಆಗಿರ್ತಾರೆ. ಆ್ಯಕ್ಚುಲಿ ಅವರು ಒಂದು ವಾರ ನೋಡ್ಯಾರ, 8 ದಿನ ನೋಡ್ಯಾರ, 10 ದಿನ ನೋಡ್ತಾರೆ. 11 ದಿನ ಏನು ಮಾಡ್ಯಾರ ವಿಲೀನಿಗೆ ಅಂತ ಕೊಡ್ತೀವಿ. ಬೇರೆ ಊರಲ್ಲಿ ಬೇರೆ ತಾಲೂಕಿನಲ್ಲಿ ಇದೇ ನಮ್ಮ ಕುಷ್ಟಗಿಯಾಗ ನಮಗೆ 10,000 ರೂಪಾಯಿ ದಂಡ ಹಾಕಿದ್ರು. ಆಯ್ತು ನಮ್ಮ ಕೆಲಸ ಹಿಡಿದ್ವಿ ಅಂತಂದು ಕೊಟ್ಟಿವಿ. ಇಲ್ಲ ಅಂತಲ್ಲ ಅವರು ಈ ಕಡೆ ಬಂದಪ್ಪ ಅಂದ್ರೆ ನಾವು 1 ಸತಿ 2 ಸತಿ ಅಷ್ಟೇ ಕೇಳಿ ಇವತ್ತು ಬೆಸ್ಟಿಗೆ ಅವ್ರಿಗೆ ಯಾರಿಗೂ ಒತ್ತಾಯ ಮಾಡಿ ಕೇಳಿಲ್ಲ. ದಯವಿಟ್ಟು ಅವ್ರಿಗೆ ನೋಂದಣಿ 5,000 ರೂಪಾಯಿ ಅವ್ರು ತಗೋಕಸಿ ಒಳ್ಳೆ ಬೆಳಿ ಕೆಲಸ ಮಾಡಿದ್ರೆ 1,000 ರೂಪಾಯಿ ನಾವು ನಮ್ಮ ಸಂಘದಿಂದ ನಾವು ನೋಂದಣಿ ಸೀಟು ನಾವು ಅವ್ರಿಗೆ ಹಾಕ್ಕೊಡ್ತೀವಿ. ಆಮ್ಯಾಗ ಅದೇ ರೀತಿ ಅವ್ರಿಗೆ ಏನೇ ಜವಾಬ್ದಾರಿ ಬರಲಿ. ಏನಪ್ಪ ಜವಾಬ್ದಾರಿ ಅಂತಂದ್ರೆ ಅವರು ಇಲ್ಲಿ ನಾವು ಹಳ್ಳಿ ಊರ್ಲಿಂದ ಬಂದೀವಿ ಅಂತಂದು ಅವ್ರಿಗೆ ಯಾರೋ ದೌರ್ಜನ್ಯ ಮಾಡೋಂಗಿಲ್ಲ. ಅವರು ನಮ್ಮ ಸಂಘದ ಸದಸ್ಯರು ಅಂತಂದು ನಾವು ಅವ್ರಿಗೆ ನಾವು ಬೆನ್ನೆಲುವಾಗಿ ನಾವು ನಿಂದಿರ್ತೀವಿ. ಅವ್ರಿಗೆ ಎಷ್ಟು ನಾವು ಯಾಕಂದ್ರೆ ಇಲ್ಲಿ ಹಗಲೆಲ್ಲ ಮಾತಾಡ್ತೀವಿ, ರಾತ್ರಿ ನಾವು ನಮ್ಮ ತಾಯಿ ತಂದೆ ಹೆಂಡತಿ ಮಕ್ಕಳನ್ನ ಹಂಗಿಲ್ಲ ಶಿವನ್ಗೌಡ್ರು ಅಂತ ಇರ್ತೀವಿ ನಾವು. ಆ ರೀತಿ ಮಾಡಿಬಿಟ್ರ. ಯಾಕಂದ್ರೆ ಆ ರೀತಿ ಜನಕ್ಕೆಲ್ಲ ಸಂಪರ್ಕ ಮಾಡ್ಕೊಂಡ್ಬಿಡೋರು. ಅದೇ ರೀತಿಯಾಗಿ ನಮ್ಮ ಎಲೆಕ್ಟ್ರಿಕಲ್ ಮುಖಂಡರು ದಯವಿಟ್ಟು ಇದು 25 ವರ್ಷದ ಹಿಂದೆ ಕರೆಂಟ್ ಅವ್ರದ್ದು ಎಷ್ಟು ವ್ಯಾಲ್ಯೂಷನ್ ಇತ್ತು ಅದೇ ಪ್ರಕಾರ ನಾನು ಒಬ್ಬರು ಮಾಡಿದ ಕೆಲಸ ದಯವಿಟ್ಟು ಒಬ್ಬರು ಮಾಡಕ್ ಹೋಗ್ಬಿಡ್ರಿ. ನೀವು ನಿಂತಪ್ಪ ಅಂದ್ರೆ ಕಂಪಲ್ಸರಿ ನಿಂದಿರ್ಬೇಕು. ಒಟ್ಟಿಗೆಜಿಗೆ ಮಾತ್ರ ನಿಂದಿರ್ಸಕ್ ಹೋಗ್ಬಿಡ್ರಿ. ನಿಮ್ಮ ಅಧ್ಯಕ್ಷರನ್ನ ತಿಳಿಸ್ರಿ ನಮ್ಗೆ ಇದು ಪೇಮೆಂಟ್ ಬಂದಿಲ್ಲ ಅಂತೇಳಿ ಹೆಚ್ಚಿನ ರೇಟಿಗೆ ಹಾಕಿ ಮಾಡಿ ನಮ್ಮ ಕೆಲಸಗಳನ್ನ ನಮ್ಮ ಮರ್ಯಾದೆ ಇಟ್ಕೊಳ್ರಿ. ನಮಸ್ಕಾರ. ಸಂತೋಷ ಆಗ್ತಿತ್ತು. ಯಾಕೆ ಸಂತೋಷ ಆಗ್ತಿತ್ತು ಅಂತ ಹೇಳಿದ್ರೆ ಕರೆಂಟ್ನವ್ರು ಬರ್ತಾರಪ್ಪ ಅಂತೇಳಿ ನಾವು ಬಾಯಿ ತಕ್ಕ ನೋಡ್ತಿದ್ವಿ. ಕರೆಂಟ್ಗಳು ಎಲ್ಲಿಂದ ವೈರ್ ತುರ್ಕಿ ಎಲ್ಲಿಂದ ತಗೊಂಡು ಎಲ್ಲ ಕಲೆಕ್ಷನ್ ಕೊಟ್ಬಿಡ್ತಾವ ಮಾರ ಆಯ್ತು ಅಂತೇಳಿ ಅಷ್ಟು ಡಿಮ್ಯಾಂಡ್ ಇತ್ತು ಅವ್ರದ್ದು. ಈಗೇನು ಮಾಡಕತ್ತಾರ, ನಿಮ್ಮ ತಲೆ ವೈರ್ ಕೊಡತ್ತಾರ, ನಿಮ್ಮ ತಲೆ ತಗೊಂಡು ಹೋಲ್ ಹಾಕತ್ತಾನೆ, ಮತ್ತೆ ಬೇರೆ ಬಿಲ್ಡಿಂಗ್ ತಳಗಿಂದ ಮೇಸ್ತ್ರಿ ಮಾಡ್ತಾನೆ, ಅಸ್ಟೆಂಟ್ ಮ್ಯಾಗಿನ್ ಮಾಡ್ತಾನೆ. ಆ ರೀತಿ ಆಗ್ಬಾರ್ದು. ಹಿಂದಕ್ಕೆ 25 ವರ್ಷದ ಹಿಂದೆ ಏನು ವ್ಯಾಲ್ಯೂಷನ್ ಇತ್ತು ನಮ್ದು ವೇಟೆಡ್ ಇತ್ತು ಅದೇ ವೇಟ್ ಈಗಲೂ ಇರ್ಬೇಕು. ಈ ಛಲಾನೇ ಇರ್ಬೇಕು ನಿಮ್ಗೆ. ಯಾಕಂದ್ರೆ ನಿಮ್ಗೊಂದು ರೇಟ್ ಲಿಸ್ಟ್ ನಿಮ್ಮ ಸಂಘದ ಅಧ್ಯಕ್ಷರಿಗೆ ಮತ್ತೆ ಅಂಬರೀಷ್ ಅಣ್ಣವ್ರಿಗೆ ಎಲ್ಲರಿಗೆ ಮಾತಾಡಿ ನಮ್ಮ ಶಿವನ್ಗೌಡರು, ಯಾಕಂದ್ರೆ ಇಲ್ಲಿಂದ ಅಂಬರೀಷ್ ಅಣ್ಣ ಕನ್ಸ್ಟ್ರಕ್ಷನ್, ಅಲ್ಲಿಂದ ನಮ್ಮ ಶಿವನ್ಗೌಡರು, ನಮ್ಮ ಪ್ರಧಾನ ಕಾರ್ಯದರ್ಶಿರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಶಿವನ್ಗೌಡರು ಅಂತೇಳಿ ಇದೆಲ್ಲ ನಮ್ಗೆ ಎಲ್ಲ ಇದೆ ಮೈಕಡ್ಕೊಂಡ ಕಾರಣ, ಇದು ಸನ್ಮಾನ ಆಗಕ್ಕೆ ಕಾರಣ, ಎಲ್ಲ ಊರೆಲ್ಲ ಹೋರಾಟ ಮಾಡೋದ ಕಾರಣ, ಎಲ್ಲ ಊರೂರಿಗೂ ತಿರ್ಗ ಕಾರಣ. ದುರುಪಯೋಗ ಪಡಿಸಬಾರದು, ಸದುಪಯೋಗ ಪಡಿಸಬೇಕು. ಈ ಸಂಘದಾಗ ಕೆಲವೊಂದು ಬಹಳಷ್ಟು ಲೋಪದೋಷಗಳು ಇದ್ದವು. ಫಸ್ಟ್ನೇದಾಗಿ ಹೇಳ್ಬಿಟ್ರು ಅಂಬಣ್ಣರು ಏನೇನಾಗ್ಯಾವ ಏನೇನಿಲ್ಲ ಅಂತ. ಅದಕ್ಕೆ ಅವನ್ನು ಯಾವ ಮುಂದುವರಿಸೋದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಒಳ್ಳೆ ಕೆಲಸಗಳನ್ನು ಮುಂದುವರಿಸ್ಬೇಕಂತ ಮಲ್ಲಿ ಕೇಳ್ಬೋದು. ಆ್ಯಕ್ಚುಲಿ ಇಷ್ಟು ಜನ ಅದೀರಿ, ಇಷ್ಟು ಲೇಟಾಗಿ ಕಟ್ಟಿರಿ ಅಂದ್ರೆ ಅದು ಆ್ಯಕ್ಚುಲಿ ಲೇಟ್ ಆಗಿದೆ ಆಲ್ರೆಡಿ. ಬಟ್ ಇದೊಂದು ಸದುಪಯೋಗ ನೀವು ತಗೋಬೇಕು ಅಂದಾಗ ಈ ಒಂದು ಸಂಘ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ನಾನು ಹೇಳಲಿಕ್ಕೆ ಏನೂ ಉಳಿದಿಲ್ಲ. ಆ್ಯಕ್ಚುಲಿ ಇದರಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಹೇಳ್ಬಿಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮುಂದುವರಿಸ್ಬೇಕಂತನೂ ಹೇಳ್ಬಿಟ್ಟಿದ್ದಾರೆ.
ಒಂದು ಮಾತು ಏನಪ್ಪಾ ಅಂದ್ರೆ, ಅವಾಗ ಮುಂಚೆ ರಮೇಶ್ ಅವರು ಮತ್ತೆ ಅದಕ್ಕಿಂತ ದೊಡ್ಡವರು ಕೆಲಸ ಮಾಡ್ಬೇಕಾದ್ರೆ ಅವ್ರು ಕೆಲಸ ಕಲಿಬೇಕು ಅಂತ ಫ್ರೀ ಆಗಿ ಬಿಡ್ತಿದ್ರು ಅವ್ರ ತಂದೆ ತಾಯಿ ಅವರನ್ನ. ಅವಾಗ ಅವ್ರಿಗೆ ಯಾವುದೇ ರೀತಿಯಾದಂಥ ಪೇಮೆಂಟ್ ಕೊಡ್ತಿರ್ಲಿಲ್ಲ. ಬಟ್ ಇವಾಗ ಒಬ್ಬನು ಕಲಿತಾ ಇದ್ದಾನೆ ಅಂದ್ರೂ ಅವರಿಗೆ ನಿಮ್ಮ ಸಂಘದಲ್ಲಿ ಎಷ್ಟೇ ಹುಡುಗರು ಕಲಿತಿದ್ದಾರೆ ಅಂದ್ರೆ ಅವರಿಗೆ ಸರಿಯಾದ ಪೇಮೆಂಟು ಬರ್ತಾ ಇದೆ, ಮತ್ತು ಅದಕ್ಕೆ ಅದರ ತಕ್ಕಂಥ ಗೌರವನೂ ಬರ್ತಾ ಇದೆ. ಅದನ್ನ ಸದುಪಯೋಗ ಪಡಿಸ್ಕೊಂಡು ನೀವು ಆ ಕೆಲಸದಲ್ಲಿ ನಾನು ಅಲ್ಲೇ ಇಲ್ಲದೆ ಮುಂದೆ ಯಾವ ರೀತಿ ಹೋಗ್ಬಹುದು, ನಾನು ಕೇವಲ ಒಬ್ಬ ವರ್ಕರ್ ಅಲ್ಲ, ನಾನು ಒಬ್ಬ ಮೇನ್ ಎಲೆಕ್ಟ್ರಿಷಿಯನ್ ಯಾವ ಥರ ಆಗ್ಬೋದು ಅಂತ ನೀವು ಕಲಿತು ಮುಂದುವರಿಬೇಕನ್ನೋದು ನನ್ನ ಒಂದು ಆಸೆ. ಧನ್ಯವಾದ. 6 ತಿಂಗಳು ದೊಡ್ಡ ತಾತ ನಾನು ಇವತ್ತಿಗೆ ನೆಗ್ಲಿ ಮಾಡೋದು ಎಲ್ಲಿದ್ರೆ 6 ತಿಂಗಳು ದೊಡ್ಡ ಹಬ್ಬ ಅಂತ ನೆಗ್ಲಿ ಮಾಡ್ತೀನಿ. ನನ್ನ 4 ಮಾತು ಮಾತಾಡೋಕ್ಕೆ ಅವಕಾಶ. 52 ಜನ ಇದಾರಂದ್ರೆ ನಾವೇನಿಲ್ಲ ಸರ್, ನಮ್ಮ ಕೈಕೆ ಅವ್ರಿಗೆ ಆರಾಮಿಲ್ಲ, ಇಷ್ಟು ದಿನ ಮುಗಿಸ್ಬಿಟ್ಟು ಟೋಟಲ್ ಅವ್ರು ಬ್ಯಾಟ್ ಏನು ಮಾಡಿದ್ರು ಅಂತ 48 ಮಂದಿ 18 ಬ್ಯಾಟ್ ಎಲೆಕ್ಟ್ರಾನಿಕ್ ಬಂತು ಫ್ಲೇಮ್ ನಮ್ಮ ತಾವರಿಗೆ ಕಳಿಸಿದ್ರು. ನಮ್ಮ ಹೊರಗೆ ಯಾವ ಡೇಟಿಗೆ ಬೇಕು, ಯಾವ ತಾರೀಕು ಬೇಕು ಎಲ್ಲವೂ ಮುಗಿಸ್ಕೊಟ್ರು. ಅದೇ ಥರ ಈಗ ರಮೇಶ್ ಅದರ, ಆನಂದ್ ಅದರ, ಎಲ್ಲರೂ ಇರ್ಬದ್ರಪ್ಪರು ಟೋಟಲ್ ಏನಾಗಲಿ ಇರ್ಬದ್ರಪ್ಪರು ಅಂತ ಇವತ್ತು ಸತ್ತರು ನೆನೆಸ್ಬೇಕಾದ್ರೆ ಹ್ಞೂ ಅನ್ನೋದಿತ್ತು. ಅಣ್ಣ ಬಂದು ಅಂದ್ಬಿಟ್ಟು ಅವಾಗಿನ ಫೋನ್ ಅವಶ್ಯಕತೆ ಇದ್ದಿದ್ದಿಲ್ಲ. ಏನಾದರೂ ಐಟಮ್ ಅಪ್ಪ ಅಂದರೆ ಇರ್ಬದ್ರಪ್ಪಗೆ ಹೇಳ್ಬಿಟ್ರೆ ಚೀಟಿ ತಗೊಂಡ್ರೆ ಮೆರಿಕೇರ್ಗೌಡ್ರೆ ತಂದು ಕ್ಯಾಶ್ ಮುಟ್ಸೋ ಜವಾಬ್ದಾರಿ ಇರ್ಬದ್ರಪ್ಪಂದು ಇತ್ತು. ಯಾಕಂದ್ರೆ ಅಷ್ಟು ನಂಬಿದ್ರು. ಈಗಾದ್ರೆ ಅವ್ರಿಗೆ ಕರಿ, ಯಾಕಂದ್ರೆ ನಮ್ಮ ಗೋಪಾಲಯ್ಯ ಅದರ, ರಮೇಶ್ ಗೌಡ್ರ ಅದರ, ಹುಬ್ಳಿ ಎಲ್ಲದಕ್ಕೂ ತಾವರಿಗೆ ನಾವು ನಿಂದಿರ್ಬೇಕು. ಆದ್ರೆ ಐಟಮ್ ಸರದೆಲ್ಲ ಹುಬ್ಳಿ ಬೆಂಗಳೂರು ಅಲ್ಲಿ ಇಲ್ಲ ಅಂದ್ರೆ, ಯಾಕಂದ್ರೆ ಅದೇ ರೇಟನ್ನ ಈಗ ಹಾಕೊಡ್ತಿರ್ತಾರೆ. ಯಾಕಂದ್ರೆ ಅವ್ರು ಸ್ವಲ್ಪ ಏನಾಗುತ್ತೆ, ಒಂದ್ ಕಡೆ ಹೈದರಾಬಾದ್ ಮಾಲ್ ಬರ್ತಂತ ಅದರ, ಒಂದ್ ಕಡೆ ಹುಬ್ಳಿ ಮಾಲ್ ಬರ್ತಂತಾರೆ, ಬೆಂಗಳೂರು ಮಾಲ್ ಅಂತಾರೆ. ಆದ್ರೆ ಎಲ್ಲ ಕಾರ್ಮಿಕರಿಗೆ ಗೊತ್ತು, ವರ್ಕರ್ ನಾವು ಯಾವ ಮನೆ ಕಳಿಸ್ತಿರ್ತೀವಿ. ನಮ್ಗೆ ಏನು ಗೊತ್ತಿರ ಫ್ಲಮಿಂಗ್ ಅದತ್ನಾಗ ನಂದಿ ಗೊತ್ತಿರಲ್ಲ, PVC ಪೈಪ್ ಗೊತ್ತಿರಲ್ಲ, ಏನಲ್ಲ ಅದನ್ನೇ ಗೌಡ್ರ ತಕ್ಕ ಮನವರ್ಸಿ, ಇಂಗ್ಲೇಜ್ ತಕ್ಕ ಎಲ್ಲರೂ ಮನವರ್ಸಿ ನಮ್ಮೂರಾಗ ಜಾಸ್ತಿ ವ್ಯವಹಾರ ಮಾಡ್ರಿ. ಯಾಕಂದ್ರೆ ಪಟ್ಟಿ ಕೊಡೋದು ಉದ್ಘಾಟನೆ ಮಾಡೋದು ನಾವು ಎಲ್ಲೇ ಒಂದು ಕ್ಯಾಶ್ ಸಂದೀಪ್ ಎಲೆಕ್ಟ್ರಾನಿಕ್ ತಗೊಂಡ್ವಿ, ಅಲ್ಲಿ ತಂದ್ವಿ, ಇಲ್ಲಿ ತಂದ್ವಿ ಅಂದ್ರೆ ಏನಾಗತ್ತೆ ಅಂತಂದ್ರೆ ಅವರು ಏನ ಎಲ್ಲ ನಾನು ಕೇಳಿದೆ. ಒಬ್ಬ ಲಾಸ್ಟಿಗೆ RS ಎಲೆಕ್ಟ್ರಿಕ್ ಏನಂತ ಅವ ಏನಪ್ಪ ಅಂತ ಅಂದ್ರೆ, ನಾನು ಇರ್ಬೋದ್ರಪ್ಪ ಅದಕ್ಕೆ 3 ಟ್ಯೂಬ್ಲೈಟ್ ಕೊಟ್ಟವ. ಅದಕ್ಕೆ ದೀಪಾವಳಿ ಗಿಫ್ಟ್ ಏನಂದ, ಇಲ್ಲರೇ ನಮ್ಮಲ್ಲಿ ಗೌಡ್ರ ಏನು ಕೊಡಲ್ಲ, ಇಲ್ಲಿ ಎಲ್ಲ ಕೊಡ್ತಾರ. ಯಾಕಂದ್ರೆ ಇವರು ಕೊಡ್ತಿರ್ತಾರೆ. ಯಾಕಂದ್ರೆ ನೀವು ಹುಬ್ಳಿ ಧಾರವಾಡ ಕರ್ಕೊಂಡು ಹೋಗಿ ಏನೈತೆ ಅವಶ್ಯಕತೆವಾಗಿ. ಶಿವಕುಮಾರ್ ಗೌಡರು ಬಹಳಷ್ಟು ಶ್ರಮಪಟ್ಟು ಈ ಒಂದು ಸಂಘಟನೆ ರಾಜ್ಯದಾದ್ಯಂತ ನಮ್ಮ ಸಂಘಟನೆ ಬೆಳೀತಾ ಇದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಆಗುತ್ತೆ. ಇಲ್ಲಿ ಬರೀ ಎಲೆಕ್ಟ್ರಿಷಿಯನ್, ಪ್ಲಂಬರ್ ಅಂತ ಅಲ್ಲ ಸರ್, ಎಲ್ಲ ಕಟ್ಟಡ ಕಾರ್ಮಿಕರು, ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕನು ಬೇಕು. 8 ರಿಂದ 10 ಡಿಸಿಗ್ನೇಷನ್ ಬರ್ತಾವೆ ಸರ್. ಇಲ್ಲಿ ಎಲ್ಲರೂ ಕೂಡ ಎಲ್ಲರನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ. ಆಮೇಲೆ ನಮ್ಮ ಸಂಘಟನೆ ಇದೆ ಅಂತ ದೌರ್ಜನ್ಯ ಮಾಡೋದಾಗ್ಲಿ, ದರ್ಪ ಮಾಡೋದಾಗ್ಲಿ ಮಾಡಬಾರ್ದು. ವಿನಯದಿಂದ ನಮ್ಮ ಸಾರ್ ಹೇಳಿದಾಗೆ, ಆಮೇಲೆ ಒಂದು 2-3 ಹೇಳಿದ್ರು, ಬಹಳ ಅಚ್ಚುಕಟ್ಟಿನಿಂದ ಅಂಬಣ್ಣ ಸರ್ ಅವರು ಕೂಡ ಹೇಳಿದ್ರು. ಯಾಕಂದ್ರೆ ಈಗ ದೌರ್ಜನ್ಯ ದರ್ಪ ಗಿರ್ಪ ಏನು ನಡೆಯಲ್ಲ. ಈಗ ಹೆಂಗರಪ್ಪ ಚೆನ್ನಾಗಿದಾರ ಹುಡುಗ್ರೆ, ಸೂಪರ್, ಭಾರಿ ಸಂಘಟನೆಪ್ಪ, ಶ್ರಮಜೀವಿ ಸಂಘಟನೆ, ಅವ್ರು ಮಾತಾಡಿದಂಗೆ ನಡ್ಕೊಂತಾರಪ್ಪ ಅಂತ ಒಂದು ಹೆಸರು ಬಂದ್ರೆ ಇಡೀ ರಾಜ್ಯದಾದ್ಯಂತ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಒಂದು ತಲೆ ನಮ್ಮ ಹೆಸರು ಏನಾದರೂ ಸ್ವಲ್ಪ ಕೆಡುಕು ಬಂತಂದ್ರೆ ಇಡೀ ರಾಜ್ಯದಾದ್ಯಂತ ಹೆಸರು ಕೆಡುತ್ತೆ. ದಯಮಾಡಿ ಎಲ್ಲ ಸದಸ್ಯರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ತಾವು ಸಂಘಟನೆಯಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಲಿ ತಾವು ರಾಜ್ಯಾಧ್ಯಕ್ಷರಿಗೆ ತಿಳಿಸ್ರಿ, ರಾಜ್ಯ ಉಪಾಧ್ಯಕ್ಷರಿಗೆ ತಿಳಿಸ್ರಿ, ಕಾರ್ಯದರ್ಶಿಗಳಿಗೆ ತಿಳಿಸ್ರಿ. ಏನೇ ಕಾರ್ಯಕ್ರಮ ಮಾಡಲಿ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ. ಒಂದು 4 ಜನ ಕೂಡಿಕೊಂಡು ಮಾಡೋದು, ಒಂದು 4 ಜನ ಬಿಟ್ಬಿಡೋದು. ಇಲ್ಲಿ ಎಷ್ಟು ಜನ ಬಂದಿರಿ ಅಷ್ಟು ಜನ ಕೊನೆಯವರೆಗೆ ನಿಮ್ಮ ಉಸಿರು ಇರೋ ತನಕ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಇರೋ ತನಕ ನೆನೆಸುವಂತ ಒಂದು ಕಾರ್ಯ ಮಾಡ್ಕೊಂಡು ಹೋಗ್ಬೇಕಂತ ನಾನು ಬಹಳ ವಿನಮ್ರತೆಯಿಂದ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ. ಯಾಕಂದ್ರೆ ಈಗ ಸಂಘಟನೆ ಅಂದ್ಕೊಳ್ಳೆ ಜನರ ಮನಸ್ಸಿನಲ್ಲಿ ಏನ್ ಮೂಡಿಬಿಟ್ಟಿದೆ ಅಂದ್ರ, ಸಂಘ ಎದಕ್ ಮಾಡ್ತಾರೋ, ರೊಕ್ಕ ವಸೂಲು ಮಾಡಕ್ ಮಾಡ್ತಾರ. ಅದಾಗಬಾರ್ದು. ದಯವಿಟ್ಟು ಇಲ್ಲಿವರೆಗೆ ನಾವು ಗಂಗಾವತಿಯಲ್ಲೆಲ್ಲ ಇಡೀ ರಾಜ್ಯದಾದ್ಯಂತ ಓಡಾಡಿ ಮಾಡಿದ್ವಿ ಸಂಘಟನೆ. ಎಲ್ಲೂ ಕೂಡ ಒಂದು ಅಪಪ್ರಚಾರ ಇಲ್ಲ, ಅಪಶ್ರುತಿ ಇಲ್ಲ ಈ ಸಂಘಟನೆಯ ಬಗ್ಗೆ. ಅದನ್ನು ಕಾಪಾಡಿಕೊಂಡು ಹೋಗೋದು ರಮೇಶಣ್ಣವರೇ ಎಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ದಯವಿಟ್ಟು ನಮ್ಮ ಸಿದ್ಧಾಂತಗಳಿದ್ದಾವೆ, ತತ್ವ ಸಿದ್ಧಾಂತಗಳಿಗೆ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಅದೇ ರೀತಿ ತಮ್ಮ ಕೆಲಸ ಕಾರ್ಯಗಳು ಕೂಡ ಮಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಮ್ರತೆಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ಕರೆಂಟ್ ಹೋತಪ್ಪ, ಕತ್ಲಾಗಿ ಬಿಡ್ತು, 5 ನಿಮಿಷ ಬಂದು ಮಾಡಿಕೊಟ್ಟನವರು ಇದ್ದಾರೆ. ಅದನ್ನ ನೀವು ಇನ್ನೂ ಉಳ್ಸ್ಕೊಂತ ಹೋಗ್ರಿ. ನೆಕ್ಸ್ಟ್ ಟೈಮ್ ನೀವು ಸಮಾರಂಭ ಮಾಡಿದ್ರೆ 90% ತೆಗಳೋರ್ಗಿಂತ 90% ಹೊಗಳೋರು ಇರಲಿ. ನೀವು ಇದೇ ಅಭಿವೃದ್ಧಿ, ನಿಮ್ಮನ್ನು ನೆನೆಸೋರು ಭಾಳ ಜನ ಇದ್ದಾರೆ. ಇಲ್ಲೇ ಮುಂದೆ ಕುಂತಿರ್ತಕ್ಕಂಥ ಲಕ್ಷ್ಮಣ್, ರೋಹಿತ್, ನಮ್ಮ ರಮೇಶ್ ಆಯ್ತು, ಎಷ್ಟೋ ಸಾರಿ ಇಲ್ಲಪ್ಪ ಇಪ್ರಿ ತೊಂದರೆ ಆಗೈತೆ, ರಾತ್ರಿ ಏನೋ ಸಮಸ್ಯೆ ಆಗೈತೆ ಅಂದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸು ಮಾಡಿದ್ರೆ ಅದರಂಗೆ ನೀವು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ಸಂಸ್ಥೆ ಇನ್ನೂ ಬೆಳೀಲಿ.
ರಮೇಶ್ ತಿಮ್ಮಾಪುರ್ ಹಾಗೂ ಆನಂದ್ ಬಡಿಗೇರ್ ಅವರ ಸಾರಥ್ಯದ ಏನು ಅವರಲ್ಲಿ ಇದೇ ರೀತಿ ಸಂಘ ಮುಂದುವರಿಲ್ಲ ಅಂತ ಹೇಳ್ತಾ ನಾವು ಶ್ರಮಜೀವಿ ಹೆಸರು ಪಡೆಯಕ್ಕೆ ಕಾರಣ ಏನಂದ್ರೆ ಇದು 3 ತಿಂಗಳು. ನಾನು 5, 6, 8 ವರ್ಷದಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಬರೇ 3 ತಿಂಗಳಲ್ಲಿ ಇಡೀ ರಾಜ್ಯ ನಮ್ಮ ಗಂಗಾವತಿನ ಕೊಪ್ಪಳ ಜಿಲ್ಲೆನ ನೋಡಂತ ಕೆಲಸ, ಆ ಕೀರ್ತಿ ನಮ್ಮ ಕೊಪ್ಪಳಕ್ಕೆ ಬಂತು. ಇವತ್ತು ನೀವು ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋಗಿ ಶ್ರಮಜೀವಿ ಶಿವಕುಮಾರ್ ಗೌಡ ಅಂತ ಯಾರಿಗಾದ್ರೂ ಹೇಳಿದ್ರು ಕೂಡ ಅವ್ರು ನಮಗೆ ಪರಿಚಯ ಇದಾರ ಅಂತ, ಇಲಾಖೆ ಒಳಗಡೆ ಹೋದ್ರು ಕೂಡ ಅವ್ರು ಹೇಳ್ತಾರೆ ನಿಮ್ ಶ್ರಮಜೀವಿ ಸಂಘಟನೆ ಗೊತ್ತಿದೆಯಪ್ಪ ಅಂತೇಳಿ. ಇವತ್ತು ಸಚಿವರ ಮಟ್ಟದಲ್ಲಿ ನಮ್ಮ ಹೆಸರು ಗುರ್ಸ್ಕೊಂಡಿದೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಯಾವ ಲೆವೆಲ್ಗೆ ಹೋರಾಟ ಆಗಿರುತ್ತೆ ಅಂತ. ನಾವು ವಿರೋಧ ಅಲ್ಲ, ಕಾರ್ಮಿಕರ ಒಳಿತಿಗಾಗಿ ಕಾರ್ಮಿಕರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಒದಗಿಸಿಕೊಡೋಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ. ನೋಂದಣಿ ಮಾಡೋಂಥವ್ರು ಇರಲ್ಲ, ನಮ್ಮ ಸಂಘಟನೆಗಳು ಕೂಡ ಇರಕ್ಕಾಗಲ್ಲ. ಯಾಕಂದ್ರೆ ಕಾರ್ಮಿಕರಿಗೆ ಸೌಲಭ್ಯಗಳು ಇದ್ದಾಗ ಮಾತ್ರ ಸಂಘಟನೆಗಳ ಹತ್ರ ಬರ್ತಾರೆ, ಆಗ್ಲಿ ಇಲ್ಲಾಂದ್ರೆ ಬರೋದಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವತ್ತು ನಾವು ಒಂದು ಹೋರಾಟ ಅಂತ ಪ್ರಾರಂಭ ಮಾಡಿದ್ವಿ. ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಿದ್ವಿ. ಅದು ಸಂತೋಷ್ ಲಾಡ್ ಸಾಹೇಬ್ರವರ ಗಮನಕ್ಕೆ ಬಂತು. ಬಂದಾದ್ಮೇಲೆ ನಾವು ಮಾಡಿ ಬರೀ 3 ತಿಂಗಳಲ್ಲಿ 900 ಕೋಟಿ ರಿಲೀಸ್ ಆಯ್ತು ಕಾರ್ಮಿಕರಿಗೆ. ಅಷ್ಟೊಂದು ದೊಡ್ಡ ಸಾಧನೆ ಮಾಡ್ತಕ್ಕಂಥ ಕೀರ್ತಿ ತಾವರಗೇರ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಂಘ ಉದ್ಘಾಟನೆ ಮಾಡ್ತಕ್ಕಂಥ ವಿಷಯ ಬಹಳಷ್ಟು ಖುಷಿ ತಂದಿದೆ. ಇವತ್ತೇನಂತಂದ್ರೆ ನಮ್ಮ ಒಂದು ಈ ಶ್ರಮಜೀವಿ ಅಂತಕ್ಕಂಥ ಸಂಘಟನೆ ಏನಿದೆ ರಾಜ್ಯಾದ್ಯಂತ ಈಗಾಗಲೇ 10 ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ. ರಾಜ್ಯಾದ್ಯಂತ ಇನ್ನೂ ಬಹಳಷ್ಟು ಜಿಲ್ಲೆಗಳಿಂದ ನನಗೆ ಕರೆ ಬರ್ತಾ ಇದ್ದಾವೆ, ನಿಮ್ಮ ಶ್ರಮಜೀವಿ ಸಂಘಟನೆ ನಮಗೆ ಒಂದು ಫ್ರಾಂಚೈಸಿ ಬೇಕು, ಅಂದ್ರೆ ನಾವು ಸಂಘಟನೆ ಇಲ್ಲಿ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ, ದಯವಿಟ್ಟು ಈಗ ಅತಿ ಶೀಘ್ರದಲ್ಲಿ ಶಿವಮೊಗ್ಗದಲ್ಲಿ ಓಪನ್ ಆಗ್ತಾ ಇದೆ. ನೆಕ್ಸ್ಟ್ ಈಗ ಇವ್ರು ಮುಗಿಸ್ಕೊಂಡು ಆ ಕಡೆ ಹೋಗ್ಬೇಕಾಗಿದೆ. ಚಿತ್ರದುರ್ಗದಲ್ಲಿ ಈಗ ನೆಕ್ಸ್ಟ್ ಅದೊಂದು ಓಪನ್ ಆಗ್ತದೆ. ಸೊ ಇದೇ ರೀತಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಶ್ರಮಜೀವಿ ಸಂಘಟನೆ ಬೇಕಂತ ಯಾಕೆ ಕೇಳ್ತಾರೆ ಅಂತಕ್ಕಂಥ ಒಂದು ಕಾರಣ ಹೇಳ್ತೀನಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕೆಲವು ಅಧಿಕಾರಿಗಳ ಸ್ವೀಕಾರ ಮಾಡಿದ್ಮೇಲೆ ಸ್ವಲ್ಪ ಸಂತೋಷ್ ಲಾಡ್ ಸಾಹೇಬರು ಆಲ್ರೆಡಿ ಮಿನಿಸ್ಟರ್ ಆಗಿದ್ರು ಕಾರ್ಮಿಕ ಇಲಾಖೆ ಒಳಗಡೆ. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದು ಮತ್ತೆ ಕೆಲವಾರು ಬದಲಾವಣೆಗಳು ಮಾಡ್ತು. ಅದು ಆದ್ಮೇಲೆ ಮತ್ತೆ ಸಂತೋಷ್ ಲಾಡ್ ಸಾಹೇಬ್ರೆ ಇದಕ್ಕೆ ಕಾರ್ಮಿಕ ಸಚಿವರಾಗಿ ಬಂದಿರತಕ್ಕಂಥದ್ದು ಬಹಳ ಖುಷಿ ವಿಷಯ. ಯಾಕಂತಂದ್ರೆ ಕಾರ್ಮಿಕರ ಬಗ್ಗೆ ಬಹಳಷ್ಟು ಒಂದು ಐಡಿಯಾ ಇರ್ತಕ್ಕಂಥ ಮನುಷ್ಯ ಅಂತಕ್ಕಂದ್ರೆ ಅಂದ್ರೆ ಕೆಳಮಟ್ಟದಿಂದ ವಿಚಾರ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಸಂತೋಷ್ ಲಾಡ್ ಅವರು. ಬಹಳಷ್ಟು ಅವ್ರ ಕಾರ್ಮಿಕ ವರ್ಗದವರ ಬಗ್ಗೆ ಬಹಳಷ್ಟು ತಿಳುವಳಿಕೆ ಇದ್ದಂತ ವ್ಯಕ್ತಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೇಕಾಗುತ್ತೆ. ಇವತ್ತು ಅವರು ಸಚಿವರು ಬಂದಾಗ ಬಹಳಷ್ಟು ಕೆಲವೊಂದು ಮಾಹಿತಿ ಅವರಿಗೆ ತಲುಪದೇ ಇರದ ಕಾರಣದಿಂದ ಕಾರ್ಮಿಕರು ಬಹಳಷ್ಟು ಸಂಕಷ್ಟದಲ್ಲಿ ತೊಡಗಿದ್ರು. ಸುಮಾರು 2 ವರ್ಷ ಕೆಲವೊಂದು ಮಾಹಿತಿಗಳು ಹೋಗ್ತಾ ಇದ್ದಿಲ್ಲ, ಅವ್ರನ್ನ ಮೀಟ್ ಮಾಡಕ್ಕೆ ಅನುಕೂಲ ಆಗ್ತಾ ಇದ್ದಿಲ್ಲ. ಅಂತ ಸಂದರ್ಭ ಬಂದು ಸುಮಾರು 2 ವರ್ಷ ಕಾರ್ಮಿಕರಿಗೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯಗಳು ದೊರಕ್ತಾ ಇದ್ದಿಲ್ಲ. ಆ ಒಂದು ಪರಿಸ್ಥಿತಿ ಏನಾಗ್ಬಿಟ್ಟಿತ್ತು ಅಂದ್ರೆ ಕಾರ್ಮಿಕ ಇಲಾಖೆ ಐತೋ ಇಲ್ಲೋ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಆ ಸಮಯದಲ್ಲಿ ನಾನು ರಿಲೀಸ್ ಮಾಡಿಸಿ ಆಲ್ರೆಡಿ ನಮ್ಮ ಕಾರ್ಮಿಕರು ಎಲ್ಲರಿಗೂ ಕೂಡ ಸೌಲಭ್ಯ ಸಿಕ್ಕಾಯ್ತು. ಈ ಮೊದಲನೇದಾಗಿ ಈ ಒಂದು ತಾವರಗೇರ ಘಟಕ ಏನಿವತ್ತು ಓಪನ್ ಆಯಿತು, ಬಹಳಷ್ಟು ಹಿರಿಯರು ಬಹಳಷ್ಟು ಸಲಹೆಗಳನ್ನು ಕೊಟ್ಟರು. ನಾನು ಈ ತಾವರಗೇರ ತಾಲೂಕು ಘಟಕದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ನಮ್ಮ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದೆ. ತಾವು ಕೂಡ ಈ ಒಂದು ಸಂಘದ ಒಬ್ಬ ಸದಸ್ಯರಾಗಿ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ಬೇಕಂತ ನಾನು ಕೇಳ್ಕೊತೀನಿ ದಯವಿಟ್ಟು. ಯಾಕಂತಂದ್ರೆ ಇವತ್ತು ತಾಲೂಕು ಘಟಕ ತಾವರಗೇರೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡಬೇಕು. ಅಲ್ಲಿ ಒಬ್ರು ಸಂಘಟನೆ ಮಾಡಿದ್ರಂತೆ ತಾವರಗೇರದಲ್ಲಿ, ಆ ಸಂಘನ ನಾವು ಮಾದರಿಯಾಗಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಕೀರ್ತಿ ತರಂತ ಕೆಲಸ ಆದಾಗ ಮಾತ್ರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಒಂದು ಗೌರವ ಸಲ್ಲುತ್ತೆ. ಅಂತಂದ್ರೆ ಬಹಳಷ್ಟು ಸಂಘಟನೆಗಳು ಉದ್ಘಾಟನೆಗಳು ಅದ್ದೂರಿಯಾಗಿ ಮಾಡ್ತಾರೆ, ಆದ್ರೆ ಮರುದಿನದಿಂದ ಆ ಸಂಘಟನೆ ಹೆಸರೇ ಇರೋದಿಲ್ಲ, ಸಂಘ ಸದಸ್ಯರುಗಳೇ ಇರೋದಿಲ್ಲ. ಈ ತರ ಬಹಳಷ್ಟು ಸಂಘಗಳ ಎಕ್ಸಾಂಪಲ್ ಇದಾವೆ. ಒಂದು ಸಂಘಟನೆ ಅಂತಂದ್ರೆ ಅದರದೇ ಆದಂತ ನಿಯಮಬದ್ಧಗಳಿರ್ತವೆ, ಅದರದೇ ಕಾನೂನು ಚೌಕಟ್ಟಿನಲ್ಲಿ ಯಾವ ಸಂಘಟನೆ ಕೆಲಸ ಮಾಡುತ್ತೆ ಅದು ಶಾಶ್ವತವಾಗಿರುತ್ತೆ. ಇವತ್ತು ನೋಡಿ, ಒಬ್ಬ ಮನುಷ್ಯ ಜನನದಿಂದ ಮರಣದವರೆಗೆ ಕಾನೂನು ಚೌಕಟ್ಟಿನಲ್ಲಿ ಬದುಕ್ತೀವಿ ನಾವು.
ಪ್ರತಿಯೊಂದು ಮೊದಲು ನೋಡಿ ಹುಟ್ಟ ಜನನ ಪ್ರಮಾಣ ಪತ್ರದಿಂದ ಸ್ಟಾರ್ಟ್ ಆಗಿತ್ತು ನಮ್ದು. ಎಲ್ಲಿ ತಗೊಂತೀವಿ? ಕಾನೂನುಬದ್ಧವಾಗಿ ತಗೋತೀವಿ ನಾವು. ಅದಾದ ಮೇಲೆ ಮರಣ ಹೊಂದಿದ ಮೇಲೆ ಏನು ತಗೋತೀವಿ? ಮರಣ ಪ್ರಮಾಣ ಪತ್ರ. ಅಂದ್ರೆ ನಮ್ಮ ಜೀವನ ಸ್ಟಾರ್ಟ್ ಆಗಿ ಅಂತ್ಯ ಆಗುತ್ತೆ ಕಾನೂನು ರೀತಿಯಲ್ಲಿ. ಅಂದ್ರೆ ಮಧ್ಯದಲ್ಲಿ ಸಾಕಷ್ಟು ಇದಾವ. ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಸಂಘಟನೆ ರಿಜಿಸ್ಟ್ರೇಷನ್ ಇರ್ಬೋದು, ಇನ್ನು ಹಲವಾರು ಇದಾವ. ಅಂದ್ರೆ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಕಾನೂನು ಚೌಕಟ್ಟಲ್ಲಿ ಬದುಕಂತವ್ರು ನಾವು. ಒಂದು ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದೆ ಅಂದ್ರೆ ಮೊದಲು ಕಾನೂನು ಚೌಕಟ್ಟಲ್ಲಿ ಅದು ಇದೆ ಅಂತ ಅರ್ಥ. ಇವತ್ತು ಯಾವುದೇ ಅಧಿಕಾರಿಗಳಾಗಿರ್ಲಿ, ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವನಲ್ಲಿ ಮಾಹಿತಿ ಇದೆ ಅಂತ ಅರ್ಥ. ಇವತ್ತು ಯಾವುದೇ ಅಧಿಕಾರಿಗಳು ನೀವು ಸುಮ್ಮನೆ ನೋಡ್ರಿ, ನಿಮ್ಗೆ ಏನಾದ್ರೂ ಇಲಾಖೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮನ್ನ ಆಫೀಸ್ ಒಳಗಲ್ಲಿ ಕುತ್ಕೊಂಡ್ರೆ ಕೂಡ ಇಲ್ಲ ಅಂತ ಕಳ್ಸಂತ ಮಾಹಿತಿಗಳು ಬಹಳಷ್ಟು ಆಫೀಸ್ಗಳಲ್ಲಿ ನಡೀತಾವ. ಅದೇ ನಿಮ್ಗೆ ಎಲ್ಲಾ ಮಾಹಿತಿ ಗೊತ್ತಿತ್ತಂದ್ರೆ ನೀವು ಇನ್ನ ಅಲ್ಲಿ ಬರ್ತಿರಲ್ಲ, ಕ್ಯಾಮ್ರಾ ನೋಡಿ ಅವ್ರು ಒಳಗೆ ಕಳಿಸ್ರಿ ಅಂತ ಹೇಳ್ತಕ್ಕಂಥ ಎಕ್ಸಾಂಪಲ್ಸ್ ಬಹಳಷ್ಟು ಇದಾವೆ. ಇದನ್ನ ಬಹಳಷ್ಟು ತಿಳ್ಕೊಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ನಾವು ಕಾನೂನಿನ ಅರಿವಿನಲ್ಲಿ ಇದ್ದಾಗ ಮಾತ್ರ ನಮ್ಮ ಸಂಘಟನೆಗಳಿಗೆ ಬಹಳಷ್ಟು ಗೌರವ ಸಿಗುತ್ತೆ. ನಾವು ಇಲ್ಲಿ ಬಹಳಷ್ಟು ಜನ ಹೇಳ್ದಂಗೆ ದೌರ್ಜನ್ಯ ಅಲ್ಲ, ನಮ್ದು ಹೋರಾಟ. ನಮ್ದು ಹೋರಾಟ ಮಾತ್ರ ಆಗಿರ್ಬೇಕು, ದೌರ್ಜನ್ಯ ಆಗಿರಬಾರ್ದು. ನಮಗೆ ಅನ್ಯಾಯ ಆದಾಗ ಹೋರಾಟ ಮಾಡಕ್ಕೆ ಸಂಘಟನೆ ಇರೋದು. ಸಂಘ ಅಂತಂದ್ರೆ ಬಲ. ಹೌದಾ? ಮಾಡಿದಾಗ ಮಾತ್ರ ಆ ಸಂಘಕ್ಕೆ ಕೀರ್ತಿ ತಲುಪುತ್ತೆ. ಅವಾಗ ನಿಮ್ ಸಂಘ ಮಾಡಿದ್ದಕ್ಕೆ ಸಾರ್ಥಕತೆ ಆಗುತ್ತೆ. ಇವತ್ತು ನಾವು ಸಂಘ ಉದ್ಘಾಟನೆ ಮಾಡಿದ್ವಿ, ನಾಳೆ ಬಂದು ಯಾವುದೋ ಕಾರ್ಮಿಕರಿಗೆ ಏನೋ ಸಮಸ್ಯೆ ಅಂದ್ರೆ ಲೋಗಪ್ಪ ನನಗೆ ಆಗೈತೆ ಅಂತಕ್ಕಂಥ ಕೆಲಸ ಮಾಡಬಾರ್ದು. ನಾವು ಎಂಥದೇ ಬಿಸಿಯಲ್ಲಿದ್ದಾಗ ಅವರಿಗೆ ಒಂದು ಸಮಯ ಕೊಟ್ಟು ಅವರ ಕೆಲಸ ಕಾರ್ಯಗಳು ಮಾಡಿದಾಗ ಅವರು ನೆಕ್ಸ್ಟ್ ನಿಮ್ಮ ಸಂಘಟನೆಗೆ ಬರ್ತಾರೆ. ನನ್ನ ವಿನಂತಿ ಏನಂತಂದ್ರೆ, ನಾನೀಗ 7-8 ವರ್ಷದಿಂದ ಸಂಘಟನೆ ಮಾಡಿದ್ದೀನಿ. ನನ್ನ ಸಂಘದಲ್ಲಿ ಪ್ರತಿ ವರ್ಷ 200-300 ಜನ ಜಾಯಿನ್ ಆಗ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಇವತ್ತು ಗಂಗಾವತಿಯಲ್ಲಿ 500ಕ್ಕೂ ಹೆಚ್ಚು ಕಾರ್ಮಿಕರು ನನ್ನ ಸಂಘಟನೆ ಒಳಗಿದಾರ. ಯಾವಾಗ ಕರೆದ್ರು ಅಲ್ಲಿಗೆ ಬರ್ತಾರೆ. ಯಾಕೆ ಅಂತಂದ್ರೆ ಅವ್ರು ನಿಜವಾಗ್ಲೂ ಒಂದು ಖುಷಿ ವಿಷಯ ಏನಂತಂದ್ರೆ, ನಾವು ಮೊನ್ನೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡೋದು ಬಿಸಿ ಒಳಗಡೆ ಮೀಟಿಂಗ್ ಮಾಡ್ಲಾರ್ದಕ್ಕೆ ನಮ್ಮ ಸಂಘದ ಸದಸ್ಯರೆಲ್ಲ ಕೇಳೋರು, ಸರ್ ಯಾಕೆ ಸರ್ ಮೀಟಿಂಗೇ ಮಾಡಿಲ್ಲ ನೀವು ಅಂತ. ಮೀಟಿಂಗ್ ಕರೀತಾರ ಅಂದ್ರೆ ಅರ್ಥ ಏನು? ಮಾಹಿತಿ ಕೊಡ್ತಾರಂತ ಅಷ್ಟೇ. ಒಂದು ಮೀಟಿಂಗ್ ಮಾಡಿದ್ರೆ ಇಲಾಖೆ ಒಳಗೆ ಏನೇನು ಅಪ್ಡೇಟ್ಸ್ ಇದಾವ ಅದನ್ನ ತಿಳ್ಕೊಂಡು ಅವ್ರಿಗೆ ಮಾಹಿತಿ ಕೊಡುವಂತ ಕೆಲಸ ನಮ್ದು. ಅದನ್ನ ಸೌಲಭ್ಯಗಳು ಪಡ್ಕೋಬೇಕಾಗಿ ಕೆಲಸ ನಿಮ್ದಾಗಿರುತ್ತೆ. ಇದು ಮುಖ್ಯವಾಗಿ ಯಾವುದೇ ಒಂದು ಅಧ್ಯಕ್ಷನಾದ ಮೇಲೆ ತನ್ನ ಜವಾಬ್ದಾರಿ ಹೆಂಗಿರುತ್ತಂದ್ರೆ, ನೀವೆಲ್ಲ ನನ್ನ ನಂಬಿ ಬಂದಿರೋದ ಮೇಲೆ ನಾನು ನಿಮಗೆ ಕರ್ತವ್ಯ ಲೋಪ ಮಾಡಬಾರ್ದು. ನಿಮಗೆಲ್ಲ ನ್ಯಾಯ ಕೊಡಿಸಿದಾಗ ಮಾತ್ರ ನೀವು ನನ್ನ ಜೊತೆ ಇರ್ತೀರಿ. ಈಗ ರಾಜ್ಯಾದ್ಯಂತ ಓಪನ್ ಮಾಡಿದ ತಕ್ಷಣ ನಾನು ರಾಜ್ಯಾಧ್ಯಕ್ಷ ಆಗಲ್ಲ. ನಿಮ್ಮೆಲ್ಲರಿಗೂ ಸ್ಪಂದನೆ ಮಾಡಿ ನಿಮಗೆ ನ್ಯಾಯ ಕೊಡಿಸಿದಾಗ ಮಾತ್ರ ಅವಾಗ ರಾಜ್ಯಾಧ್ಯಕ್ಷ ಅನ್ಸ್ಕೊಳಕ್ ಅರ್ಹತೆ ಪಡ್ಕೋತೀನಿ. ಅದು ಬಹಳ ಮುಖ್ಯ. ಬಹಳಷ್ಟು ಜನ ಅಧ್ಯಕ್ಷ ಆದಿ ಅಂತೇಳಿ ದೌರ್ಜನ್ಯ ಮಾಡಿ ದುಡ್ಡು ವಸೂಲಿ ಮಾಡೋಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಇವತ್ತು ನಾವು 7 ವರ್ಷ ಆದರೂ ಸರ್ ಯಾವುದೇ ರಾಜಕಾರಣಿ ಆಗಿರ್ಬೋದು, ಉದ್ಯಮಿ ಆಗಿರ್ಬೋದು, 1 ರೂಪಾಯಿ ಎತ್ತಲ್ಲ. ನಮ್ಮದೇ ಕಾರ್ಮಿಕರು ಅವ್ರದೇ ದುಡ್ಡಲ್ಲಿ ಕಾರ್ಯಕ್ರಮ ಮಾಡೀವಿ. ನೋಡಿ, ಲಾಸ್ಟ್ ಟೈಮ್ ನಮ್ಮ ನಗರಸಭೆ ಪೌರ ಕಾರ್ಮಿಕರಿಗೆ 150 ಜನಕ್ಕೆ ಗಿಫ್ಟ್ ಸಮೇತ ಸನ್ಮಾನ ಮಾಡಿದ್ವಿ. ಬೇಕಾದ್ರೆ ನೀವು ಯಾವ್ದಾದ್ರು ಕೇಳ್ಬೋದು, 1 ರೂಪಾಯಿ ಯಾರ ಹತ್ರ ಎತ್ತಲ್ಲ. ಎತ್ತಿದಾಗ ಏನಾಗ್ಬಿಡುತ್ತೆ ಅಂದ್ರೆ, ಬಹಳಷ್ಟು ರಾಜಕಾರಣಿಗಳ ಹತ್ರ ಹೋದ್ರೆ ಏನ್ ಮಾಡ್ಬಿಡ್ತಾರೆ ಗೊತ್ತಾ? ಅಧ್ಯಕ್ಷ ಬಂದ್ರೆ ಸ್ವಲ್ಪ ಬಿಲ್ ಅಂತ ಹೇಳ್ಬಿಡಪ್ಪ, ಅವ್ರ ರೊಕ್ಕ ಕೇಳಕ್ ಬಂದಿರ್ತಾರೆ, ಯಾವ್ದೋ ಫಂಕ್ಷನ್ ಆಯ್ತಂತ. ಈ ತರ ನಮ್ಮ ಸಂಘಟನೆಗಳಾಗ್ಬಾರ್ದು. ಹಾಗೆ ನಮ್ಗೇನು ಕಮ್ಮಿ ಇಲ್ಲ, ನಾವು ಬೇಕಾದಷ್ಟು ದುಡಿತಾ ಇದೀವಿ. ಒಬ್ಬೊಬ್ಬ ಸದಸ್ಯ 100 ರೂಪಾಯಿ ಕೊಟ್ಟರೆ ಕಾರ್ಯಕ್ರಮ ಮುಗಿದು ಬಿಡ್ತಾನ. ನಾವು ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ಸಂಘದಲ್ಲಿ ಸಂಘದ ಸದಸ್ಯರು ಕೊಟ್ಟಂತ ದುಡ್ಡು 5 ಲಕ್ಷ ಇದೆ. ಯಾರು 1 ರೂಪಾಯಿ ಕೊಟ್ಟಿಲ್ಲ, ಸಂಘದವರೇ ಕೊಟ್ಟಿರೋದು. ನಮ್ಮ ಸಂಘದವರು ಎಲ್ಲರೂ ಪ್ರತಿ ವರ್ಷ 1,000 ರೂಪಾಯಿ ಎಷ್ಟಾಯ್ತು ಈಗ? 5 ಲಕ್ಷ ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಆಗಿದೆ ಕೇಂದ್ರ ಬ್ಯಾಂಕ್. ಬೇಕಾದ್ರೆ ಯಾರಾದ್ರೂ ಕೇಳ್ಕೋಬಹುದು, ಶ್ರಮಜೀವಿ ಸಂಘದ ಫಿಕ್ಸ್ಡ್ ಡೆಪಾಸಿಟ್ ಆಗಿದೆ. ಅದ್ರ ಬಡ್ಡಿಯಲ್ಲಿ ಬದುಕೊಂಡು ನಾವು ಸಾಕು. 5 ಲಕ್ಷಕ್ಕೆ ಬಡ್ಡಿ ಹೆಚ್ಚು ಕಮ್ಮಿ ನಿಮಗೆ 50,000 ಬ್ಯಾಂಕ್ ಬಡ್ಡಿ ಕಡೆ ಹೇಳ್ತೀನಿ, 50,000 ರೂಪಾಯಿ ಬರುತ್ತೆ ನಿಮಗೆ. 50,000 ಒಂದು ಫಂಕ್ಷನ್ ಮಾಡಕ್ಕೆ ಏನು ತೊಂದರೆ ಇಲ್ಲ ನಮ್ಗೆ. ದಯವಿಟ್ಟು ಏನಂತಂದ್ರೆ, ಒಂದು ಸಂಘಟನೆ ಬೆಳಿಬೇಕು, ಸಂಘದ ಜೊತೆ ಅಂದ್ರೆ 10ನೇ ತಾರೀಕಿಗೆ 1 ವರ್ಷ ಆದ್ರೆ 11ನೇ ತಾರೀಕು ಮಾಡ್ಕೊಂಡ್ರೆ ಬರುತ್ತೆ. ನೀವು 9ನೇ ತಾರೀಕು ಮದುವೆ ಮಾಡ್ಕೊಂಡ್ರೆ ಬರಲ್ಲ. ಅಂದ್ರೆ 1 ವರ್ಷ ಪೂರ್ಣಗೊಂಡಿರಲೇಬೇಕು. 635 ದಿನ ಕಂಪ್ಲೀಟ್ ಮಾಡ್ಬೇಕು ನೀವು. ಹಂಗಾದಾಗ ಮಾತ್ರ ಕಾರ್ಮಿಕ ಇಲಾಖೆಯಿಂದ 60,000 ರೂಪಾಯಿ ಸಹಾಯಧನ ಬರುತ್ತೆ. ಹೆಂಗ್ ಬರುತ್ತೆ ಸರ್ ಇದು ಅಂತಂದ್ರೆ, ಕಾರ್ಮಿಕ ಇಲಾಖೆಯ ಪೋರ್ಟಲ್ ಅಲ್ಲಿ ನಾವು ಅರ್ಜಿ ಹಾಕಬೇಕು. ಅರ್ಜಿ ಹಾಕೊಂಡ್ರೆ ಅದನ್ನ ಅಧಿಕಾರಿಗಳು ವಿಲೇವಾರಿ ಮಾಡಿ ನಿಮ್ಮ ಮನೆಗೆ ಬಂದು ಪರಿಶೀಲನೆ ಮಾಡಿ ನಂತರ ಬರುತ್ತೆ. ಅದಾದ ನಂತರ ಈಗ ಎಕ್ಸಾಂಪಲ್ ಏನಂತಂದ್ರೆ, ಕಾರ್ಮಿಕ ಮದುವೆ ಆಗದಿದ್ದೇ ಕಾರ್ಡ್ ಮಾಡಿಸ್ಕೊಂಡಿದ್ದ ಅಂತ ಇಟ್ಕೊಳ್ರಿ, ಅವನು 1 ವರ್ಷ ಪೂರ್ಣಗೊಂಡಿರ್ಬೇಕು ಕಾರ್ಡ್ ಮಾಡಿಸ್ಕೊಂಡು. ಇವತ್ತು ಕಾರ್ಡ್ ಆಯ್ತಂದ್ರೆ ಮುಂದಿನ ವರ್ಷ 10ನೇ ತಾರೀಕಿಗೆ 1 ವರ್ಷ ಆಗುತ್ತೆ. 11ನೇ ತಾರೀಕು ಮದುವೆ ಆಯ್ತು ಅನ್ನೋದಕ್ಕೆ ಗೌರವ ಇದ್ದಾಗ ಮಾತ್ರ.
ಇವತ್ತು ನಮಗೆ ಇಷ್ಟು ಜನ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಷ್ಟು ಜನ ಎಲ್ಲ ರಾಜ್ಯಾದ್ಯಂತ ಎಲ್ಲ ಅಧ್ಯಕ್ಷರುಗಳು ಕೂಡ, ನಾನು ವಯಸ್ಸಲ್ಲಿ ಸಣ್ಣವರಾಗಿರ್ಬೋದು ಆದ್ರೆ ನನ್ನ ಜೊತೆಗೆ 25-30 ವರ್ಷ ಹೋರಾಟಗಾರರು ಕೂಡ ಸಲಹೆ ಪಡ್ಕೋತಾರೆ, ಫೋನ್ ಮಾಡಿ ಶಿವಕುಮಾರ್ ಹಿಂಗಾಗಿದೆ, ಹೆಂಗ್ ಮಾಡಬೇಕು, ಏನ್ ಮಾಡೋಣ ಅಂತ ಕೇಳ್ತಕ್ಕಂಥ ಬಹಳಷ್ಟು ಎಕ್ಸಾಂಪಲ್ಸ್ ಇದಾವೆ. ಕಾರಣ ಏನಂತಂದ್ರೆ ಇಲ್ಲಿ ನೋಡಿ, ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ, ಅವ್ರಿಗೆ ಗೊತ್ತಿತ್ತು, ನನಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ಬದುಕೋ ಜೀವನ ಏನೈತಲ್ಲ ಅದು ಸಕ್ಸಸ್ ಆಗುತ್ತೆ. ಅವ್ನಿಗೆ ಯಾಕೆ ಕೇಳ್ಬೇಕಂತೇಳಿ ನಾನು ಸಣ್ಣವನು ಅನ್ಕೊಂಡ್ರೆ ಇಲ್ಲಿ ಮಾಡಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ಸಣ್ಣ ಎಕ್ಸಾಂಪಲ್ ತಾವಗೆರೆನೆ. ಇವತ್ತು ಅಂಬರೀಷ್ ಅಣ್ಣವರು, ಜಿಲಾಲ್ ಸಾಬ್ರು ಅವ್ರದೇ ಸಂಘಟನೆ ಐತೆ, ಅವ್ರದೇ ಸಂಘಟನೆ ಒಳಗಡೆ ಇದ್ದು ಮತ್ತೆ ನನಗೆ ಆಹ್ವಾನ ಕೊಟ್ಟರು, ಸರ್ ನಮ್ದು ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಪರೇಟ್ ಮಾಡ್ಬೇಕಂತದಾರ, ನೀವು ಒಂದು ನಿಮ್ಮ ಸಂಘಟನೆಯಲ್ಲಿ ಉದ್ಘಾಟನೆ ಮಾಡ್ರಿ ಅಂತ ನಮ್ಮ ಜೊತೆ ಕೂತು ಒಂದು ನೋಡಿ. ಇವತ್ತು ಬಹಳಷ್ಟು ಸಂಘಟನೆಗಳು ಹೆಂಗಂದ್ರೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಆ ಸಂಘಟನೆ ಬೆಳಿತೈತಂದ್ರೆ ಎಳಿಬೇಕಂತ ನೋಡ್ತಾರ. ಅಲ್ಲಿ ಇವತ್ತು ನಮ್ಮ ಅಂಬರೀಷ್ ಅಣ್ಣವರು, ಜಿಲ್ಲಾನ್ ಸಾಬ್ರು ನಿಜವಾಗ್ಲು ಬಹಳ ಖುಷಿ ವಿಷಯ. ಯಾಕಂದ್ರೆ ಅವ್ರು ನಮಗೆ ಆಹ್ವಾನ ಕೊಟ್ಟು ಗಂಗಾವತಿಗೆ ಬಂದು, ಗೌಡ್ರೆ ನಿಮ್ದೊಂದು ಸಂಘಟನೆ ನಮ್ಮೂರಲ್ಲಿ ಆಗ್ಬೇಕು, ನೀವು ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಬೆಳಿತಕ್ಕ ನಮ್ಗೆ ಬಹಳ ಖುಷಿ ಇದೆ ಅಂತೇಳಿ ನನಗೆ ಆಹ್ವಾನ ಕೊಡ್ತದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಬಹಳಷ್ಟು ಖುಷಿ ವಿಷಯ. ಯಾಕಂದ್ರೆ ಇವತ್ತು ಅವ್ರಿಗೆ ನಮ್ಗೆ ಗೊತ್ತಿಲ್ಲ, ಪರಿಚಯ ಇರೋದಾದ್ರೆ ಅಷ್ಟೇ. ಬಟ್ ಆದ್ರೆ ಈ ಕಾರ್ಮಿಕರೆಲ್ಲ ನನ್ನ ಜೊತೆ ಬರೋ ಕಾರಣ ಅವರಿಬ್ಬರೇ. ಇವತ್ತು ನಾನು ರಮೇಶ್ ಅವ್ರಿಗಿಂತ ಬಹಳ ನೆನೆಸೋದು ಅವರಿಗೆ, ಯಾಕಂದ್ರೆ ಅವ್ರಿಗಿಂತ ರಮೇಶ್, ಅಂಬರೀಷ್ ಅಣ್ಣ, ಜಿಲನ್ ಸಾಬ್ ಇಲ್ಲ ಅಂದ್ರೆ ರಮೇಶ್ ಅಣ್ಣನೇ ಪರಿಚಯ ಇಲ್ಲ ನನಗೆ, ಹೌದಾ ಇಲ್ಲ? ಹಂಗಾಗಿ ಮೊದಲನೇ ಗೌರವ ಸಲ್ಲಿಸೋದು ನಾನು ಜಿಲಾನ್ ಸಾಬ್ರು ಮತ್ತು ನಮ್ಮ ಅಂಬರೀಷ್ ಅಣ್ಣ ಅವರಿಗೆ ನಾನು ಗೌರವ ಸಲ್ಲಿಸ್ಬೇಕಂತ ಕೇಳ್ತೇನೆ ಮೊದಲನೇದಾಗಿ. ಕಾರಣ ಇನ್ನೊಂದು ಏನಂತಂದ್ರೆ, ಇವಾಗ ಬಹಳಷ್ಟು ಜನ ಹೇಳ್ತಕ್ಕಂಥದ್ದು ಏನು ವಿಚಾರ ಅಂತಂದ್ರೆ, ಇವತ್ತು ಸಂಘಟನೆ ಉದ್ಘಾಟನೆ ಆಯ್ತು, ಮುಂದಿನ ವರ್ಷ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ. ಅವತ್ತಿನ ವಾರ್ಷಿಕೋತ್ಸವ ಈ ಜನದ ತ್ರಿವಲ್ ಇರಬೇಕು, ಅವಾಗ ನಿಮ್ಮ ಸಂಘಟನೆ ಯಶಸ್ವಿಯಾದಂಗೆ. ಅಂದ್ರೆ ಏನರ್ಥ, ಸಂಘದ ಸದಸ್ಯರು ಇವತ್ತು 52 ಜನ ಇದ್ದಾರೆ ಇದರಲ್ಲಿ. ಅವತ್ತೇನಾಗಬೇಕು, ಇಡೀ ಈ ತಾಲೂಕಿಗೆ ಬರ್ತಕ್ಕಂಥ ಎಲ್ಲಾ ಸದಸ್ಯರನ್ನ ಯಾಡ್ ಮಾಡಿಕೊಂಡು ಸಂಘದ ಒಂದು ಉಪಯೋಗಗಳನ್ನು ಅವ್ರಿಗೆ ಕೊಡಿಸ್ಬೇಕು. ಅವಾಗ ಮಾತ್ರ ನಿಮ್ಮ ಸಂಘಟನೆ ಮಾಡಿದ್ದಕ್ಕೂ ಗೌರವ ಇರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳಿದಾವ, ಬಹಳಷ್ಟು ಕಾರ್ಮಿಕರಿಗೆ ಮಾಹಿತಿ ಇರಲ್ಲ. ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಸಂಕ್ಷಿಪ್ತವಾಗಿ ಸ್ವಲ್ಪ. ಇವತ್ತೇನಂತಂದ್ರೆ, ಮೊದಲನೇದಾಗಿ ಒಬ್ಬ ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕನಾಗಿ ನೋಂದಣಿ ಆಗ್ಬೇಕು ಅಂತಂದ್ರೆ ಅವನಿಗೆ ಮೊದಲನೇ ಅರ್ಹತೆ 18 ವರ್ಷ ಪೂರ್ಣಗೊಂಡಿರ್ಬೇಕು. ಮೊದಲೇ 18 ವರ್ಷ ಪೂರ್ಣಗೊಂಡಿರ್ಬೇಕು. ಅದಾದ ನಂತರ ತನ್ನ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇದ್ರೆ ಸಾಕು, ಅವನಿಗೆ ಒಂದು ನೋಂದಣಿ ಕೆಲಸ ಆಗುತ್ತೆ, ಅಂದ್ರೆ ನೋಂದಣಿ ಆಗುತ್ತೆ. ಮೊದಲನೇದಾಗಿ ನೈಜ ಕಾರ್ಮಿಕನಾಗಿರ್ಬೇಕು. ಎಲ್ಲರೂ ಮಾಡಿಸ್ಕೊಳಂಗಿಲ್ಲ ಇದನ್ನ. ನೋಡ್ರಿ, ಬುನಾದಿ ತೋಡೋದ್ರಿಂದ ಹಿಡಿದು ಅಪ್ ಟು ಫಿನಿಶಿಂಗ್ ವರೆಗೆ ಯಾರ್ಯಾರು ಬರ್ತಾರೆ, ಏನೇನು ಕೆಲಸ ಮಾಡ್ತಾರಲ್ಲ ಅದ್ರೊಳಗೆ ಎಲ್ಲರೂ ಬರ್ತಾರೆ. ಎಷ್ಟು ಜನ ಇದಾರೆ ಗೊತ್ತಾಣ? 49 ಜನ ಇದಾರೆ. ಕಟ್ಟಡ ಕಾರ್ಮಿಕರಾಗಿ ನೋಂದಣಿ ಮಾಡ್ಕೋಬೇಕಾದಂತ ಫಲಾನುಭವಿಗಳು 49 ಜನ ಇದಾರ. ನಾವು ಅನ್ಕೊಂಡ್ವಿ ನಮ್ಮ ಹೆಸರಿಗೆ ಬರೋದು ಮೇಷನ್, ಪ್ಲಂಬರ್, ಎಲೆಕ್ಟ್ರಿಕಲ್, ಪೇಂಟರ್, ಅಮ್ಮಗಿ ತಂದ್ಬಿಡ್ತಾರೆ. ಮುಗಿಲಣ್ಣ 49 ಇದಾರ. ಎಳ್ಳೆ ಬಟ್ಟೆಯಲ್ಲಿ ಕೆಲಸ ಮಾಡ್ತವ್ರು, ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡೋರು, ಆಮೇಲೆ ಕ್ರಷರ್ ಹೊಡಿಯೋರು, ರೋಡ್ ಕೆಲಸ ಮಾಡೋರು, ಹೌದಾ? ಇವರೆಲ್ಲರೂ ಕೂಡ ನಮಗೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ನೋಂದಣಿ ಮಾಡಿಸ್ಕೊಳಕ್ ಅರ್ಹರಿರ್ತಾರೆ. ಅವರು 49 ಜನ ಇದ್ದಾರೆ. ಅವರೆಲ್ಲರೂ ಕೂಡ ನೋಂದಣಿ ಮಾಡಿಸ್ಕೋಬಹುದು. ಇವತ್ತು ನೀವು ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಅಂತ ಅಷ್ಟೇ ಮಾಡ್ಕೊಂಡಿರಿ, ಒಳ್ಳೆಯದು, ಅದನ್ನೇ ಬೆಳೆಸ್ಕೊಂಡು ಹೋಗ್ರಿ. ಅದರ ಜೊತೆಗೆ ನೀವು ಕೆಲಸ ಕಾರ್ಯದಲ್ಲಿ ಹೋದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಲ್ಲ ಅವ್ರಿಗೆ ಮಾಹಿತಿ ಕೊಡ್ರಿ. ಕಾರ್ಡ್ ಮಾಡಿಸ್ಕೊಂಡಿರ ಇಲ್ಲ, ನೀವು ಕಾರ್ಡ್ ತಗೊಂಡಿರಲ್ಲ ಅಂತ ಹೇಳ್ರಿ. ಯಾಕಂತಂದ್ರೆ ನಾಳೆ ಅವ್ರ ಕಾರ್ಡ್ ಇಲ್ಲ ಅಂತಂದ್ರೆ ಅವ್ರು ಸೌಲಭ್ಯದ ವಂಚಿತರಾಗ್ತಾರೆ, ಸೌಲಭ್ಯಗಳನ್ನ ಪಡ್ಕೊಳ್ಳೋಕೆ ವಂಚಿತರಾಗ್ತಾರೆ ಬಹಳಷ್ಟು. ಕಾರಣ ಏನಂತಂದ್ರೆ, ಈಗ ಮೊದಲೇ ಕಾರ್ಡ್ ಮಾಡ್ಕೊಂಡ್ರಿ, ಕಾರ್ಡ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 2 ಮಕ್ಕಳಿಗೆ ಈ ಕಾರ್ಡ್ ಫಲಾನುಭವಿ ಇರ್ತಾರಲ್ಲ, ಆ ಕಾರ್ಡ್ ಹೊಂದಿದ ಮಕ್ಕಳು 2 ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 1ನೇ